ಪಂಚಾಶತ್ ಅನ್ನುವಂಥ 11ನೇ ಅಧ್ಯಾಯದ 9ನೇ ಶ್ಲೋಕದ ಅವಲೋಕನೆ ನಿನ್ನೆ ಮಾಡಲಾಗಿತ್ತು. ಇದು 1ನೇ ಶ್ಲೋಕ. ದುರ್ಲಕ್ಷಂ ಜಯತಿ ಪರಂ ಜ್ಯೋತಿರ್ವಾಚಾಂ ಗಣಃ ಕವೀಂದ್ರಾಣಂ ಜಲಮಿವ ವಜ್ರೇ ಯಸ್ಮಿನ್ ಲಬ್ಧಮಧ್ವೋ ಬಹಿರ್ಲುಟತಿ. 10ನೇ ಶ್ಲೋಕ. ತತ್ವಂ ವಾಗತಿವರ್ತಿ ವ್ಯವಹೃತಿ ಮಹಾಸಾಧ್ಯ ಜಾಯತೆ ವಾಚ್ಯಂ ಗುಣಪರ್ಯಾಯಾದಿ ವೃತೆ ಪ್ರಸರತಿ ತಚ್ಚಾಪಿ ಶಾಖಂ. ವಸ್ತುವಿನ ಯಥಾರ್ಥ ಸ್ವರೂಪವು ವಚನಕ್ಕೆ ಅಗೋಚರವಿದೆ ಎಂದರೆ ಅದನ್ನು ವಚನದ ಮೂಲಕ ಹೇಳಲಾಗುವುದಿಲ್ಲ. ಅದು ವ್ಯವಹಾರದ ಆಶ್ರಯ ತೆಗೆದುಕೊಳ್ಳುವುದರಿಂದಲೇ ವಚನದ ಮೂಲಕ ಹೇಳುವುದಕ್ಕೆ ಯೋಗ್ಯವಾಗಿದೆ. ಅದು ಕೂಡ ಗುಣ ಹಾಗೂ ಪರ್ಯಾಯ ಮೊದಲಾದವುಗಳ ವಿವರಣೆಯಿಂದ ನೂರಾರು ಶಾಖೆಗಳಲ್ಲಿ ವಿಸ್ತಾರಕ್ಕೆ ಪ್ರಾಪ್ತವಾಗುತ್ತದೆ. ಯಾವ ಸತ್ಯಾರ್ಥ ವಸ್ತುವಿನ ಮಾತು ಹೇಳಿದ್ರು 9ನೇ ಶ್ಲೋಕದೊಳಗೆ ಪ್ರತಿಪಾದನೆ ಅಥವಾ ವಿಷಯವನ್ನಾಗಿಸಿ ಮಾಡಿಕೊಳ್ತಿದೆ ನಿಶ್ಚಯನೆಯ ಪದಾರ್ಥದ ಸತ್ಯ ಸ್ವರೂಪವನ್ನು ಅಥವಾ ಸತ್ಯ ಪದಾರ್ಥವನ್ನು. ವ್ಯವಹಾರಣೆಯ ಅಸತ್ಯಾರ್ಥದ ಅವಲಂಬನೆ ಮಾಡ್ತಿದೆ ಅಂಥೇಳಿ ಹೇಳಿದರು. ಇನ್ನು ಯಾವ ಮುನಿ ಜನರ ನಿಶ್ಚಯನಯದ ಅವಲಂಬನೆ ಮಾಡ್ತಾರೋ ಅವರು ಉತ್ಕೃಷ್ಟ ಪದಾರ್ಥಾರ್ಥ ಮೋಕ್ಷಕ್ಕೆ ಪ್ರಾಪ್ತಾಗ್ತಾರೋ, ಯಾರು ವ್ಯವಹಾರಣೆಯದ ಅವಲಂಬನೆ ಮಾಡ್ತಾರೋ ಅವರು ಸಂಸಾರದೊಳಗೆ ಪರಿಭ್ರಮಣ ಮಾಡ್ತಾರೆ ಅಂಥೇಳಿ ಹೇಳಿದರು. ಮತ್ತೊಂದು ಮಾತು ಏನು ಹೇಳಿದ್ರು ಅಂತಂದ್ರೆ, ವ್ಯವಹಾರದ ಅವಲಂಬನೆ ಏನಿದೆ ಅಲ್ಲ ಅದು ಸಂಸಾರದ ಪ್ರಮುಖ ಕಾರಣ. ಯಾರಿಗೆ ವಾಸ್ತವಿಕ ಸುಖದ ಅಭಿಲಾಷೆ ಇದೆ, ಯಾರಿಗೆ ಜಿನಶ್ರುತದ ಅವಲಂಬನೆ ಇದೆ, ಅವರು ಮಾತು ಹೇಳ್ತಾ ಇದ್ದಾರೆ, ಅವರಿಗೆ ಆ ವ್ಯವಹಾರ ನಯವೇ ಸಂಸಾರದ ಪ್ರಮುಖ ಕಾರಣ ಆಗ್ತಿದೆ. ಅತ್ಯಂತ ವಿಚಾರಣೀಯವಾದಂಥ ವಿಷಯ ಇದೆ ರೀ. ಇಲ್ಲಿ ವ್ಯವಹಾರದ ಮಾತನ್ನು ತಗೊಂಡಿದ್ದಾರೆ 10ನೇ ಶ್ಲೋಕದೊಳಗ. ಆದ್ರೆ ಅದಕ್ಕೆ ಭೂಮಿಕೆ ಬೇಕು 9ನೇ ಶ್ಲೋಕದ. ಏನಿದೆ ವ್ಯವಹಾರ ನಯದ ಅವಲಂಬನೆ ಏನಿದೆ ಯಾವುದಕ್ಕ? ಜ್ಞಾನಕ್ಕೆ. ಬರೇ ತಿಳಿಯುವ ಮಾತು ಇದೆ ಇಲ್ಲಿ. ಯಾವ ತಿಳಿಯುವ ಕಾರ್ಯ ಇದೆಯೋ ಅದರಿಂದಲೇ ಬಂಧ ಮಾರ್ಗ ನಡೀತಿದೆ, ಅದರಿಂದಲೇ ಬಂಧ ಮಾರ್ಗದಿಂದ ನಿವೃತ್ತಿ, ಸುಖದ ಮಾರ್ಗ ಮೋಕ್ಷ ಮಾರ್ಗದ ಉಪಲಬ್ಧಿ ಆಗ್ತಿದೆ. ಒಂದು ತಿಳಿಯುವಿಕೆಯಿಂದ ಏನನ್ನೂ ಮಾಡಬೇಕಾಗಿಲ್ಲ, ಮಾಡೋದು ಜೀವದ ಸ್ವಭಾವ ಇಲ್ಲ. ಜೀವದ ಸ್ವಭಾವ ಒಂದು ತಿಳಿಯುವುದೇ ಇದೆ ಅಂದ ಮೇಲೆ ಆ ತಿಳಿಯುವುದರ ಗರ್ಭದೊಳಗನ ಏನಿದೆಪ್ಪ ಅಂತಂದ್ರೆ ಸುಖನೂ ಇದೆ, ದುಃಖನೂ ಇದೆ. ಅರೆ ಒಂದು ತಿಳಿಯುವುದರಲ್ಲೇನ ದುಃಖ ಇದೆ. ಯಾವುದನ್ನು ತಿಳಿಯೋದ? ಅಸತ್ಯಾರ್ಥ ಅಭೂತಾರ್ಥ ನಯದ ವಿಷಯ ಏನಿದೆ ಅದನ್ನು ತಿಳಿಯುವುದೇನಿದೆ, ಅದು ಸಂಸಾರ ಇದೆ, ದುಃಖ ಇದೆ. ಆದರೆ ಅದನ್ನು ತಿಳಿದಲ್ಲದ ನಿಶ್ಚಯನಯದ ವಿಷಯ ತಿಳಿದು ಬರುವುದಿಲ್ಲರಿ. ಅದರ ಅವಲಂಬನೆ ಮಾಡಿದಲ್ಲದ
ಅರೆ ನೋಡ್ರಿ, ಮನೆ ಬಿಟ್ಟು ದೇವ ದರ್ಶನಕ್ಕೆ ಅಂಥೇಳಿ ಮಂದಿರಕ್ಕೆ ಹೋದಲ್ದ ಭಗವಂತನ ಸ್ವರೂಪ ಆಗಲಿ, ವಿಶ್ವದ ಪದಾರ್ಥಗಳನ್ನು ಭಗವಂತರ ಹೇಳಿದ್ದಾರೆ ಅನ್ನೋದಾಗಲಿ, ನನ್ನ ಸ್ವರೂಪ ಆಗಲಿ ತಿಳಿದು ಬರಲಿಕ್ಕೆ ಅವಕಾಶನೇ ಇಲ್ಲರಲ್ಲ. ವ್ಯವಹಾರ ಇದೆ, ವ್ಯವಹಾರದ ಅವಲಂಬನೆ ಇದೆ, ಆದ್ರೆ ಆ ವ್ಯವಹಾರದ ಅವಲಂಬನೆಯಿಂದ ವಾಸ್ತವಿಕ ಪದಾರ್ಥದ ಒಂದು ಅಖಂಡ ತತ್ವದ ಅರೆ ಜೀವ ಪರ್ಯಾಯ ರೂಪದ ಅನುಭವ ಮಾಡೋದೇನಿದೆ ಅದು ತುಂಡು ತುಂಡು ಅನುಭವ ಇದೆ. ಇಲ್ಲಿ ಹೇಳ್ತಾ ಇದ್ದಾರೆ, ವ್ಯವಹಾರ ಅರ್ಥಾತ್ ಯಾವ ವಚನ ಇಲ್ಲದನ ಆ ವಸ್ತುವಿನ ಸ್ವರೂಪವನ್ನು ತಿಳ್ಕೊಳ್ಳೋದು ಸಾಧ್ಯ ಇಲ್ಲ. ಮತ್ತು ಆ ವಚನ ಹೇಗಿದೆ ಅಂತಂದ್ರೆ ಅನೇಕ ಶಾಖಾ, ಆ ಶಾಖಾಗಳು ಕೂಡ ಎಲ್ಲದವು ಗುಣಪರ್ಯಾಯದೊಳಗನದೆ. ಗುಣಪರ್ಯಾಯವನ್ನು ಬಿಟ್ಟ ವಸ್ತುವಿನ ಪ್ರತಿಪಾದನೆ ಮಾಡುವಂಥ ಶಬ್ದಗಳು ಬೇರೆ ಯಾವೂ ಇಲ್ಲ. ಅಥವಾ ಶಬ್ದಗಳ ಪ್ರಯೋಜನ ವಿಸ್ತಾರ ಎಷ್ಟೇ ಇದ್ರೂ ಕೂಡ ಗುಣ ಪರ್ಯಾಯಗಳ ಕ್ಷೇತ್ರದಿಂದ ಹೊರಗೆ ಇಲ್ಲ. ಎಂಥ ಸತ್ಯ ಮಾತು ಹೇಳಿದ್ದಾರೆ. ವಚನ ಏನಿದೆ ಅಲ್ಲ, ವಸ್ತುವನ್ನು ತಿಳಿಸಿಕೊಡುವ ಸಲುವಾಗಿನ ವಚನ ಇದೆ. ವಚನದ ಇನ್ಯಾವ ಪ್ರಯೋಜನ ಇಲ್ಲ ಅಂಥೇಳಿ ನಮ್ಮ ಭವ್ಯಾಮೃತಕಾರ ಏನು ಹೇಳಿದ್ರು, ಎರಡೆರಡು ಮಾತಿನಿಂದಲೇ, ಎರಡೆರಡು ಬಹಳ ವಿಸ್ತಾರ ಮಾಡೋದು ಬೇಡ. ವ್ಯವಹಾರ ಏನು ನಡೀತಿದೆಯಲ್ಲ ಹೊರಗ ಅಷ್ಟೇ ಸೂಕ್ಷ್ಮ, ಎಷ್ಟು ಅವಶ್ಯಕ ಇದೆ ಅಷ್ಟೇ. ಮಾತಿನಿಂದನೇ ನೀನು ಮುಗಿಸಿಬಿಡು ಮತ್ತು ನಿನ್ನ ಕಾರ್ಯದೊಳಗೆ ಮೂಲಂತೂ ಯಾವ ಶಬ್ದ ಸಮಯ ಇದೆ ಅದರ ಪ್ರಯೋಜನ ಅರ್ಥ ಸಮಯದ ಪ್ರತಿಪಾದನೆಯೇ ಇದೆ. ಅರ್ಥ ಸಮಯವನ್ನು ತಿಳಿದುಕೊಳ್ಳುವ ಅಥವಾ ತಿಳಿಸಿಕೊಡುವುದರ ಮಾಧ್ಯಮವೇ ಒಂದು ಶಬ್ದ ಸಮಯ ಇದೆ. ಹಾಗಾದ್ರೆ ಆ ಅರ್ಥವನ್ನು ಬಿಟ್ಟ ಅನ್ಯತ್ರ ಭ್ರಮಣ ಯಾವುದು ಮಾಡ್ತಿದೆಯೋ ಅದು ವಚನ ಅಲ್ಲ. ಏನು ಹೇಳ್ತೀವಿ, ವಚನ ಯಾವಾಗ ಸಾರ್ಥಕ, ವಚನದ ವಿಷಯ ಏನಿದೆ, ವಚನದ ವಿಷಯದ ಪ್ರಯೋಜನ ಏನಿದೆ, ವಚನದ ವಿಷಯ ವಸ್ತು ಇದೆ, ವಸ್ತುವಿನ ಕಥನದ ಪ್ರಯೋಜನ ವಸ್ತುವಿನ ಜ್ಞಾನ ಇದೆ. ವಚನದ ವಿಷಯ ವಸ್ತು ಇದೆ, ವಸ್ತುವನ್ನು ತಿಳಿದುಕೊಳ್ಳುವುದೇ ವಚನದ ಪ್ರಯೋಜನ ಇದೆ. ಅರ್ಥಾತ್ ಅರ್ಥ ಸಮಯದ ಪರಿಚಯ ಮಾಡಿಸಿಕೊಡುವುದೇ ಶಬ್ದ ಸಮಯ ಇದೆ. ಅರ್ಥವನ್ನು ತಿಳಿದುಕೊಳ್ಳುವುದೇ ಜ್ಞಾನ ಸಮಯ. ಶಬ್ದವನ್ನು ತಿಳ್ಕೊಳ್ಳೋದಿಲ್ಲ. ಶಬ್ದದ ಮೂಲಕ ಏನು ತಿಳ್ಕೊಳ್ಳೋದಿದೆ, ಶಬ್ದದ ಪ್ರಯೋಜನ ಏನಿದೆ, ಶಬ್ದದ ಕಾರ್ಯ ಏನಿದೆ, ಬಸ್ ಅರ್ಥದ ವಿವೇಚನೆ ಮಾಡೋದು, ವಸ್ತುವಿನ ಪ್ರತಿಪಾದನೆ ಮಾಡೋದು. ಮತ್ತು ಶಬ್ದದ ಅವಲಂಬನೆ ಯಾವುದರ ಸಲುವಾಗಿ ಮಾಡೋದಿದೆ, ಅರ್ಥವನ್ನು ತಿಳ್ಕೊಳ್ಳುವ ಸಲ. ಬಂತನ ಏನಿದೆ ಲೋಕದೊಳಗೆ, ಏನು ಕಾರ್ಯ ಇದೆ ಹೇಳ್ರಿ ವಚನದ. ಅರೆ ವಸ್ತು ದರ್ಶನದೊಳಗ ವಸ್ತು ದರ್ಶನದ ಅವಲಂಬನೆ ಮಾಡಿ ಆಶ್ರಯ ತಗೊಂಡು ಸಾಗುತ್ತಾ ಇರುವಂಥ ಮಾರ್ಗದೊಳಗ ವಚನದ ಪ್ರಯೋಜನ ಒಂದು ವಸ್ತುವಿನ ಜ್ಞಾನ ಆಗುವುದಿದೆ. ವಚನದ ಸಾರ್ಥಕತೆ ಒಂದು ವಸ್ತುವಿನ ಪ್ರತಿಪಾದನೆಯೊಳಗೆ ಇದೆ. ವಚನದ ಜೀವನವೇ, ವಚನದ ಇರುವಿಕೆಯೇ ವಸ್ತುವಿನ ಪ್ರತಿಪಾದನೆ ಇದೆ.
ಅದನ್ನು ಬಿಟ್ಟು ವಚನಕ್ಕೆ ಏನು ಅರ್ಥ ಇಲ್ಲ, ಬೆಲೆ ಇಲ್ಲ. ವಿಚಾರ ಮಾಡಿ ನೋಡೋದ್ರೆ ಯಾವ ವಚನದಿಂದ ರಾಗದ್ವೇಷಗಳ ವೃದ್ಧಿ ಆಗ್ತಿದೆಯೋ, ಯಾವ ವಚನದಿಂದ ಮನಸ್ಸಿಗೆ ನೋವು ಆಗ್ತಿದೆ, ಯಾವ ವಚನದಿಂದ ವಿಪರೀತ ಮನ್ನಣೆಯ ದೃಢ ಆಗ್ತಿದೆ, ಅದು ವಚನ ಹೇಗನ್ನೋದ್ರೆ ಯಾವ ವಚನದಿಂದ ರಾಗದ್ವೇಷಗಳ ಪರಿಪೋಷಣೆ ಆಗ್ತಿದೆ, ಯಾವ ವಚನದಿಂದ ಭಾವಕ್ಕೆ ಬಾಧೆ ಬರ್ತಿದೆ, ನೋವು ಆಗ್ತಿದೆ, ಯಾವ ವಚನದಿಂದ ಮಿಥ್ಯಾ ಮನ್ನಣೆ ದೃಢ ಆಗ್ತಿದೆ, ಅದಕ್ಕೆ ವಚನ ಅಲ್ಲಿಲ್ಲ. ಮಾತಾಡೋದನ್ನು ಇರುವುದಿಲ್ಲ, ಮತ್ತೇನು ಮಾತಾಡೋದಿರ್ತಿದೆ, ಎಲ್ಲಿ ಹೋಗಿದೆ, ಯಾವ್ಯಾವುದರದ ಸ್ವರೂಪ ಏನೇನಾಗಿ ಹೋಗಿದೆ ರೀ. ವಸ್ತು ದರ್ಶನದೊಳಗ ಅಂಥೇಳಿ ಹೇಳಿದ್ದೇನೆ ನಾನು. ವಸ್ತು ದರ್ಶನವನ್ನು ನಂಬಿ ಅದರ ಆಶ್ರಯ ಮಾಡಿ ನಡೆಯುವಂಥ ಮಾರ್ಗದೊಳಗ ಮಾತು ಎಲ್ಲಿ ಅದಾವ್ರಿ ಅಂಥೇಳಿ ಸತ್ಯ ಅನುವ್ರತ, ಸತ್ಯ ಮಹಾವ್ರತ, ಭಾಷಾ ಸಮಿತಿ, ವಚನ ಗುಪ್ತಿ 4 ಹೇಳಿದ್ದಾರೆ. ಏನು ಇರುವುದಿಲ್ಲ ಮಾತಿನೊಳಗೆ ಬರೀ ವಿಪರೀತ ಮಾರ್ಗಕ್ಕೆ ಆಧಾರ ಆಗುವಂಥದ್ದಿತ್ತು ಅಂತಂದ್ರೆ ಅದನ್ನು ವಸ್ತು ದರ್ಶನವನ್ನು ಆಶ್ರಯಿಸಿ ನಡೆಯುವಂಥವ್ರ ವಚನ ಅಲ್ಲೇ ಇಲ್ಲ. ಏನು ಹೇಳ್ತಾ ಇದೆ, ವಚನದ ಪ್ರಯೋಜನ ವಸ್ತುವನ್ನು ತಿಳ್ಕೊಳ್ಳೋದಷ್ಟೇ ಇದೆ. ವಚನದ ಮಾಧ್ಯಮದಿಂದ ವಸ್ತು ಪರಿಚಯ ಮಾಡಿಕೊಳ್ಳೋದಿದೆ. ಸರಿ, ವಚನದ ಅವಲಂಬನೆ ಯಾವುದು ಮಾಡುತ್ತಿದೆ? ಜ್ಞಾನ. ವಚನದ ಅವಲಂಬನೆ ಜ್ಞಾನ ಮಾಡ್ತಿದೆ. ಆದರೆ ಜ್ಞಾನದ ಪ್ರಯೋಜನ ವಚನ ಇದೆ, ವಸ್ತು ಇದೆ. ಜ್ಞಾನದ ಪ್ರಯೋಜನ, ಜ್ಞಾನಕ್ಕೆ ಲಾಭ ವಚನದಿಂದ ಇಲ್ಲ, ವಸ್ತುವಿನಿಂದ ಇದೆ. ವಚನದ ಸಾರ್ಥಕತೆ ವಸ್ತುವಿನ ಪ್ರತಿಪಾದನೆಯೊಳಗಿದೆ. ಜ್ಞಾನದ ಸಾರ್ಥಕತೆ ವಸ್ತುವಿನ ತಿಳುವಳಿಕೆಯೊಳಗಿದೆ, ವಸ್ತುವನ್ನು ತಿಳ್ಕೊಳ್ಳೋದು. ಹಾಗಾದ್ರೆ ಆ ವಚನ ವ್ಯವಹಾರ ಏನಿದೆಯಲ್ಲ, ಅದರದ್ದು ಏನಿದೆ ಕಾರ್ಯ, ಏನು ಹೇಳ್ತಾ ಇದ್ದಾರೆ ನೋಡ್ರಿ. ಮೊದಲೇ ಹೇಳಿದರು, ವಸ್ತುವಿನ ಯಥಾರ್ಥ ಸ್ವರೂಪವು ವಚನಕ್ಕೆ ಅಗೋಚರವಿದೆ. ಇಲ್ಲಿ ವ್ಯವಹಾರದ ಅವಲಂಬನೆ ಆಯಿತು ಅಥವಾ ವ್ಯವಹಾರದ ನಿಷೇಧ ಆಯ್ತು ರೀ. ಏನಾಯ್ತು? ಅವಲಂಬನೆ ಆಯ್ತು. ನಿಜವಾಗ್ಯನ ವಚನದ ಅವಲಂಬನೆ ಮಾಡ್ತಿದೆ, ಜ್ಞಾನ ಮಾಡ್ತಿದೆ. ಆದ್ರೆ ವಚನದ ಅವಲಂಬನೆ ಮಾಡಿ ವಚನವನ್ನು ತಿಳಿತಿದೆ, ವಸ್ತುವನ್ನು ತಿಳಿತಿದೆ. ಅದಕ್ಕೆ ಪ್ರಾರಂಭದೊಳಗನ ಸೂಚನೆ ಕೊಟ್ರ, ವಸ್ತುವಿನ ಸ್ವರೂಪ, ಯಥಾರ್ಥ ಸ್ವರೂಪ ವಚನಕ್ಕೆ ಅಗೋಚರ ಇದೆ. ಹಾಗಾದ್ರೆ ವಚನ ಯಾತಕ್ಕೆ ಬೇಕ್ರಿ? ವಚನ ಯಾತಕ್ಕೆ ಬೇಕು ಅನ್ನುವಂಥ ಪ್ರಶ್ನೆ ಬರ್ತಿದೆ. ಈ ವಚನ ಅನ್ನೋದೇನಿದೆ ಅಲ್ಲ, ಬಹಿರ್ಮುಖ ಜ್ಞಾನಕ್ಕೆ ಮೂರು ಪ್ರಕಾರದಿಂದ ಲಗಾಮ ಹಾಕ್ತಿದ್ದಾರೆ. ಏನು ಹೇಳಿತು? ಈ ವಚನ ಅನ್ನೋದೇನಿದೆ ಅಲ್ಲ, ಇದು ಬಹಿರ್ಮುಖ ಜ್ಞಾನಕ್ಕೆ 3 ಪ್ರಕಾರದಿಂದ ಹಿಡಿತ, ಕಂಟ್ರೋಲ್ ಮಾಡ್ತಿದ್ದಾರೆ. 3 ಯಾವ್ದ? ಒಂದು ವಾಚಾಶಕ್ತಿ, ಒಂದು ಶ್ರವಣ ಶಕ್ತಿ, ಒಂದು ವಿಚಾರ ಶಕ್ತಿ. ತಿಳಿತಂದ್ರೆ ಇಂದ್ರಿಯ ಹೇಳಿದ್ರೆ ಒಂದು ರಸನೇಂದ್ರಿಯ, ಒಂದು ಕರ್ಣೇಂದ್ರಿಯ, ಒಂದು ಮನಸ್ಸು.
ಮನಸ್ಸು. ಹಾಗಾದರೆ ಇನ್ನು 3 ಉಳಿದು ಅಲ್ಲ, ಯಾವ? ಸ್ಪರ್ಶನ, ಘ್ರಾಣ, ಚಕ್ಷು. ಅವುಗಳಲ್ಲಿ ಬಲ ಇದೆಯೋ ಅಥವಾ ಇವುಗಳಲ್ಲಿ ಬಲ ಇದೆಯೋ? 2 ಗ್ರೂಪ್ ಆಯ್ತಲ್ಲ, 2 ವಿಭಾಗ ಆಯಿತು. ಬಲ ಯಾವುದರಲ್ಲಿ ಇದೆ? ಬಲ ಯಾವುದರಲ್ಲಿ ಇದೆ? ಅರೆ, ವಾಚಾಶಕ್ತಿ 2ನೇ ನಂಬರ್ದೊಳಗಿದೆ, ಇಂದ್ರಿಯಗಳ ಪ್ರಾಪ್ತಿಯೊಳಗ. ತಿಳಿತಾ ಇದೆಲ್ಲ? ವಾಚಾಶಕ್ತಿ 2ನೇ ನಂಬರ್, ಅರ್ಥಾತ್ ಸ್ಪರ್ಶನೇಂದ್ರಿಯದ ನಂತರ ಈ ಜೀವಕ್ಕೇಂದ್ರ ಸಾಧಿಸಲಿಕ್ಕೆ ಬರ್ತಿದೆ ಅಂತಂದ್ರೆ ರಸನೇಂದ್ರಿಯ ಅರ್ಥಾತ್ ವಾಚಾಶಕ್ತಿ. ಅದು ಒಂದೇ ಕೆಲಸ ಮಾಡುವುದಿಲ್ಲರಿ, ಅದರೊಳಗೆ 2 ಕೆಲಸ ಮಾಡುವಂಥ ಸಾಮರ್ಥ್ಯ ಇದೇನೇ ಇದೆ. ಹಾಗಾದ್ರೆ ಮುಂದ ಕೊನೆವಿದವರಿಗೆ ಅವು 2 ಯಾವ? ಶ್ರವಣ ಶಕ್ತಿ ಮತ್ತು ವಿಚಾರ ಶಕ್ತಿ, ಸಮನಸ್ಕತೆ ಮತ್ತು ಶ್ರೋತ್ರೇಂದ್ರಿಯ. ಅರೆ, ಬಹಳ ಅದ್ಭುತ ಮಾತು ಇದೆ. ಎಲ್ಲಿ ರಸನೇಂದ್ರಿಯ ಅರ್ಥಾತ್ ವಾಚಾಶಕ್ತಿ ಸಿಕ್ಕಿತಲ್ಲ, ಅಲ್ಲಿ ಸ್ಪರ್ಶನೇಂದ್ರಿಯದ ಏಕ ಛತ್ರಾಧಿಪತ್ಯ ರಾಜ್ಯದ ಅರ್ಧ ವಿಭಾಗ ಆಗಿ ಹೋಯ್ತ್ರಿ. ತಿಳಿತಿದೇನ? ಸ್ಪರ್ಶನೇಂದ್ರಿಯ ಅಖಂಡ ರೂಪದಿಂದ ಜೀವದ ಮೇಲೆ ಅಧಿಕಾರ ನಡೆಸ್ತಾ ಇತ್ತು. ಆ ರಸನೇಂದ್ರಿಯ ಬಂತಲ್ಲ, ಅದೇನು ಮಾಡ್ತು? 1 ಅಂಶ ತಗೊಳ್ತೇನೆ, ಅರ್ಧ ಅದರ ಶಕ್ತಿಯನ್ನು ಅರ್ಧ ತೊಂದರಿಸಿ ಬಿಟ್ಟಿದ್ರೆ. ಎಂಥ ಸಾಮರ್ಥ್ಯ ಇದೆ! ರಸನೇಂದ್ರಿಯ ಸ್ಪರ್ಶನೇಂದ್ರಿಯದ ಸರ್ವಾಧಿಕಾರವನ್ನ ಅರ್ಧ ಮಾಡಿಬಿಟ್ಟಿದ್ರೆ. ಮುಂದ ಘ್ರಾಣೇಂದ್ರಿಯ ಚಕ್ಷು ಇಂದ್ರಿಯಗಳಿಂದ ಯಾವುದು ಆಗುವುದಿಲ್ಲಲ್ಲ, ಅದನ್ನ ಆ ಶ್ರವಣೇಂದ್ರಿಯ ಮತ್ತು ಮನಸ್ಸ ಪೂರ್ಣ ರೂಪದಿಂದ ಅದರ ಅಧಿಕಾರವನ್ನೇನು ಮಾಡ್ತಿದ್ದಾರೆ? ನಷ್ಟ ಮಾಡಿಬಿಡ್ತಿದೆ. ಯಾವುದರ ಅಧಿಕಾರವನ್ನ? ಇಂದ್ರಿಯದ ಅಧಿಕಾರವನ್ನ. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಲಾಗುತ್ತದೆ ಅಂತ ಹೇಳ್ತಾರಲ್ಲ. ಹಾಗಾದ್ರೆ ಸ್ಪರ್ಶನೇಂದ್ರಿಯದ ಸರ್ವಾಧಿಕಾರವನ್ನ ಇನ್ನೊಂದು ಇಂದ್ರಿಯದ ಮೂಲಕನ ಅರ್ಧ ಕತ್ತರಿಸಲಾಯಿತು. ಮುಂದೆ ಯಾವುದು ಉಳಿದಿತ್ತಲ್ಲ, ಸ್ವಲ್ಪ ರಸ, ಅದರೊಳಗೇನು ಸ್ವಲ್ಪ ಜೀವ ಸಾಮರ್ಥ್ಯ ಉಳಿದಿತ್ತಲ್ಲ, ಅದನ್ನು ಕತ್ತರಿಸಿತು. ಯಾವುದ? ಶ್ರವಣೇಂದ್ರಿಯ. ಇನ್ನು ಎಂದೂ ಅದರ ಅಧಿಕಾರ ನಡಿಲೇಬಾರದ ಹಾಗೆ ಮಾಡಿತು ಅದ ಸಮನಸ್ಕತೆ. ಇದು ಇಂದ್ರಿಯಗಳ ಪರಿಪಾಠ ಇದೆ, ಕ್ರಮ ಇದೆ. ಜೀವನಿಗೆ ಇಂದ್ರಿಯಗಳಿಂದ ಅಂಥೇಳಿ ವ್ಯವಹಾರದಿಂದ ಹೇಳೋದಿದೆ. ಬಹಿರ್ಮುಖ ಜ್ಞಾನದಿಂದ ಜೀವ ತನ್ನನ್ನು ತಾನು ಬಿಡಿಸಿಕೊಳ್ಳುವ ಕ್ರಮ ಇದೆ. ಈಗ ಏಕೇಂದ್ರಿಯದೊಳಗೆ ಏನೂ ಆಗುವುದಿಲ್ಲ. ಯಾವುದು ದ್ವಿಂದ್ರಿಯಕ್ಕೆ ಬಂತಲ್ಲ, ಅಲ್ಲಿ ಎಲ್ಲ ಬದಲೇ ಆಯಿತು. ಬ್ರಹ್ಮಾನಂದನ ಏನು ಬದಲೇ ಆಯಿತು? ಸ್ಥಾವರ ನಿಗೋಧ ಅನ್ನೋದು ಬಿಟ್ಟು ಹೋಗಿ ತ್ರಸದೊಳಗೆ ಬಂತು. ಅದ ಅರೆ, ವಿಚಾರ ಮಾಡೋದು ವಸ್ತು ವ್ಯವಸ್ಥೆ ಆಗಿದೆ. ಮಾತಿನ ಬೆಲೆ ಎಷ್ಟಿದೆ, ಶ್ರವಣೇಂದ್ರಿಯದ ಕಾರ್ಯ ಏನಿದೆ, ಮನಸ್ಸಿನ ಕಾರ್ಯ ಏನಿದೆ. ಶ್ರವಣೇಂದ್ರಿಯದ ಪ್ರಾಪ್ತಿಯಾಗಿರುವಂತಹ ಜ್ಞಾನ ಏನು ಮಾಡುವುದಿದೆ? ಕೇಳಿದರೆ ಏನನ್ನ ಕೇಳುವುದಿದೆ? ಕೇಳಿದರೆ ತನ್ನ ಕಥೆಯನ್ನು ಕೇಳುವುದು, ತನ್ನ ಸ್ವರೂಪದ ಮಹಿಮೆಯನ್ನು ಕೇಳುವುದಿದೆ, ತನ್ನ ಗುಣಪರ್ಯಾಯಗಳ ಸಾಮರ್ಥ್ಯವನ್ನು ಕೇಳುವುದಿದೆ. ವಿಚಾರ ಮಾಡಿದರೆ ಯಾವುದರದ್ದು ಮಾಡೋದಿದೆ ಹೇಳ್ರಿ? ಉತ್ತರ ತಮಗೆ ಬಿಟ್ಟದ್ದು. ಅವು ಕೊನೆಯವ 2 ಹೇಳ್ತಲ್ಲ. ಕೇಳಿದ್ರೆ ಶ್ರೋತ್ರೇಂದ್ರಿಯ ಇದೆಯಲ್ಲ, ಕೇಳಿದ್ರೆ ಏನು ಕೇಳೋದಿದೆ? ತನ್ನ ಆತ್ಮನ ಮಹಿಮೆಯನ್ನು, ತನ್ನ ಗುಣಪರ್ಯಾಯಗಳ ಸಾಮರ್ಥ್ಯವನ್ನು ಕೇಳೋದಿದೆ. ಬಿದ್ದು ಹೋಗುವ ಮಾತು, ಕಷಾಯದ ವೃದ್ಧಿಯಾಗುವ ಮಾತು, ವೈರ ವಿರೋಧಗಳನ್ನು ಬೆಳೆಸುವ ಮಾತು ಕೇಳೋದನ್ನ ಎಲ್ರಿ?
ಬಧೀರಾಗ ಲೋಕದ ವಾರ್ತೆಯೊಳಗೆ ಅಂತ ಹೇಳಿ ಜ್ಞಾನಿಗಳು ಹೇಳಿದಾರೆ. ಕಿವುಡಾಗನೇ ಲೋಕದ ವಾರ್ತೆಯನ್ನು ಕೇಳುವ ಸಲುವಾಗಿ ಕಿವುಡ. ಏನಂತ 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 ಬೇಕಿಲ್ಲ ನಿನಗೆ. ಈರುವರು ಮಾತಾಡ್ತಾ ಇರುವುದನ್ನು ಕೇಳುವ ಅವಶ್ಯಕತೆ ನಿನಗೇನಿದೆ? ಒಂದು ವೇಳೆ ಸ್ವಲ್ಪ ಕೇಳಿ ಬಂದ್ರೂ ಅದರೊಳಗೆ ಜಿಜ್ಞಾಸೆ ಹುಟ್ಟುವ ಅವಶ್ಯಕತೆ ಏನಿದೆ? ಅರೆ, ಮನುಷ್ಯ ಜೀವನದ ಕರ್ತವ್ಯ ಇದಾವೆ ಇವೆಲ್ಲ. ಯಾವುದು ನಿನಗೆ ಸಂಬಂಧಿಸಿದ್ದ ಇದೆಯಲ್ಲ ಅದು ನಿನ್ನೆದುರಿಗೆ ಬಂದು ಹೇಳ್ತಾರೆ, ಯಾರಿಗೆ ಅವಶ್ಯಕ ಇದೆಯೋ ಅವರಿಗೆ. ಅಲ್ಲಿ ನೀನು ಮೂಗು ತೋರಿಸುವ ಅವಶ್ಯಕತೆ ಇಲ್ಲ. ಕರ್ಣೇಂದ್ರಿಯದ ಕಾರ್ಯ ಏನಿದೆ? ತನ್ನ ಕಥೆಯನ್ನು ಕೇಳೋದಿದೆ, ತನ್ನ ಮಾತನ್ನು ಕೇಳೋದಿದೆ, ತನ್ನ ಗುಣಪರ್ಯಾಯಗಳ ಸಾಮರ್ಥ್ಯದ ಕಥೆಯನ್ನು ಕೇಳೋದಿದೆ. ಕಥೆ ಜಿನ ಕಥೆಯೇ ಕಥೆ. ಕಥೆ ಯಾವುದಕ್ಕಂತಾರ? ಜಿನರ ಕಥೆ ಏನಿದೆ ಅದೇ. ನಮ್ಮ ರತ್ನಾಕರ ವರ್ಣಿ ಎಷ್ಟು ಹೇಳಿದ. ಮಹಾಪುರುಷರ್ದ, ಪಂಚಪ್ರಭುಗಳದ್ದ, ಪತಿವ್ರತೆಯರ್ದ, ಸಮ್ಯಕ್ ದೃಷ್ಟಿಗಳದ್ದ ಕಥೆ ಕೇಳ್ರಪ್ಪ. ಅವ್ರ ಮಾತು ಮಾತಾಡ್ರಿ. ವೇಶ್ಯೆಯರ್ದ, ಪಥಭ್ರಷ್ಟರ್ದ, ಪಾಪಿಗಳದ್ದ ಮಾತು ಮಾತಾಡುವ ಅವಶ್ಯಕತೆ ಏನಿದೆ? ಅದರ ಸಲುವಾಗಿ ನಿನ್ನ ಜನ್ಮ ಇಲ್ಲ. ಕಥೆ ಜಿನ ಕಥೆ ಕಥೆ. ಹಾಗಾದ್ರೆ ಶ್ರವಣೇಂದ್ರಿಯದ ಮೂಲಕ ನಾವೇನು ಕೇಳೋದಿದೆ ಅಲ್ಲ, ಏನು ಕೇಳೋದಿದೆ? ನನ್ನ ಕಥೆ, ನನ್ನ ಕಥೆ ಕೇಳೋದಿದೆ. ನನ್ನ ಕಥೆ ಹೇಳೋರ್ದ ಕಥೆ ಕೇಳೋದಿದೆ ರೀ. ನನ್ನ ಕಥೆ ಹೇಳೋರ ಪಂಚಪ್ರಭುಗಳ. ನನ್ನ ಕಥೆ ಹೇಳೋರ್ದ ಕಥೆ ಕೇಳೋದಿದೆ. ನನ್ನ ಗುಣಪರ್ಯಾಯಗಳ ಸಾಮರ್ಥ್ಯವನ್ನು ಕೇಳೋದಿದೆ ರೀ. ಮುಂದೆ ಮನುಷ್ಯನ ಮೂಲಕ ಏನು ಮಾಡೋದಿದೆ ಹೇಳಿ? ಹೇಳೋದು ಅವಶ್ಯಕ ಇದೆ ರೀ. ಇಷ್ಟೆಲ್ಲ ಭೂಮಿಕಾ ನಿರ್ಮಾಣ ಆದ ನಂತರ ಅದನ್ನು ಹೇಳೋದು ಅವಶ್ಯಕ ಇದೆ. ಮನುಷ್ಯನ ಪ್ರಯೋಜನ ಏನಿದೆ? ಮನುಷ್ಯನ ಪ್ರಯೋಜನ ಏನಿದೆ? ಕರ್ಣೇಂದ್ರಿಯದಿಂದ ಯಾವುದು ಆಗಲಿಲ್ಲಲ್ಲ ಆ ಕಾರ್ಯ. ಅಲ್ಲಿ ಗುಣಭೇದದಿಂದ ಪರ್ಯಾಯದ ಮಹಿಮೆ, ಪರ್ಯಾಯದ ಮೂಲಕ ಯಾವ ವಸ್ತುವಿನ ಕಥೆಯನ್ನು ಕೇಳಲಾಯಿತೋ ಆ ವಸ್ತುವಿನ ಗ್ರಹಣ ಪ್ರತ್ಯಕ್ಷ ಯಾವುದರಿಂದ? ಮನುಷ್ಯ. ಇಷ್ಟೇ ಇದೆ ರೀ ನಮಗೆ ಇಂದ್ರಿಯಗಳ ಬೆಳವಣಿಗೆ ಆದದರ್ದ ಅಧಿಕ ಲಭಿಸಿದರ್ದ ಫಲ. ಇನ್ನೇನಿಲ್ಲ. ಜಗದ ಕಥೆಯನ್ನು, ಜಗದ ವಾರ್ತೆಯನ್ನು, ರಾಗದ್ವೇಷದ ವಿಚಾರಗಳನ್ನು ಏನು ಕೇಳುವುದಿಲ್ಲ. ಏನು ವಿಚಾರ ಮಾಡುವಂಥ ವಿಷಯ ಅಲ್ಲವ. ವಿಚಾರ ಮಾಡುವಂಥ ವಿಷಯ ಅಭೇದ ಆತ್ಮ. ಕರ್ಣೇಂದ್ರಿಯದ ವಿಷಯ ಆತ್ಮನ ಗುಣ ಪರ್ಯಾಯಗಳ ವಿಸ್ತೃತವಾದಂಥ ಕಥೆ. ಜ್ಞಾನದ ಮಹಿಮೆ ಅಂಥದ್ದು, ಶ್ರದ್ಧೆಯ ಮಹಿಮೆ ಅಂಥದ್ದು, ವೀರ್ಯದ ಸಾಮರ್ಥ್ಯ ಎಂಥದ್ದು, ದರ್ಶನದ ಸ್ವಭಾವ ಎಂಥದ್ದು, ಪ್ರಭುತೆ ಎಂಥದ್ದು, ವಿಭೂತೆ ಎಂಥದ್ದು, ಅರೆ ಪ್ರಕಾಶ ಎಂಥದ್ದು. ಎಲ್ಲಿದೆ ಅಂಧಕಾರ? ಪ್ರಕಾಶ ಎಂಥದ್ದು. ಆತ್ಮನಲ್ಲೇನಿದೆ? ಪ್ರಕಾಶತ್ವ ಶಕ್ತಿ ಇದೆ ಅಲ್ಲ, ಸ್ವಚ್ಛತ್ವ ಶಕ್ತಿ ಇದೆ ಅಲ್ಲ. ಹೊರಗೇನು ಸ್ವಚ್ಛ ಮಾಡುತ್ತೆ? ಕ್ರಮ ಹೇಗೆ ಹೇಳಿತು? ವಿಚಾರ ಒಂದಿಷ್ಟು ಗಂಭೀರವಾಗಿ ಮಾಡೋದ್ರಿ. ಯಾವ ರೀತಿ ಈ ಜೀವ ಪರಾಧೀನತೆಯನ್ನು ಕತ್ತರಿಸ್ತಾ ಇಲ್ಲಿಯವರೆಗೆ ಬಂದಿದ್ದನು, ಇಲ್ಲಿ ಸಂಪೂರ್ಣ ಪರಾಧೀನತೆಯನ್ನು ಶಾಶ್ವತವಾಗಿ ಅಭಾವ ಮಾಡುವಂಥದ್ದು ಕಾರ್ಯ ಈ ಸಮನಸ್ಕತೆಯಿಂದ, ಈ ವಚನದಿಂದ ಆಗೋದಿದೆ ನೋಡ್ರಿ. ಮೊದಲೇನು ಹೇಳಿದ್ರು? ವಚನಕ್ಕೆ ಅಗೋಚರ ಇದೆ. ಏನು? ವಸ್ತುವಿನ ಯಥಾರ್ಥ ಸ್ವರೂಪ. ಜ್ಞಾನದ ಮಹಿಮೆ ಹೇಳ್ರಿ, ಅದು ವಸ್ತುವಿನ ಮಹಿಮೆ ಆಯ್ತೇನ್ರಿ? ಈಗ ಹೇಳಿದ ಶ್ರದ್ಧೆ, ಸ್ವಚ್ಛತ್ವ, ಪ್ರಕಾಶ ಮೊದಲಾದವುಗಳದ್ದ ಮಹಿಮೆ ಆಗಮದಲ್ಲಿ ತುಂಬಿ ಹೋಗಿದೆ. ಆದರೆ ಅದರಿಂದ ವಸ್ತುವಿನ ಉಪಲಬ್ಧಿ ಆಗೋದು ನಿಯಮ ಇದೆಯಲ್ಲ. ಭೇದದ ಕಥನ, ಭೇದದ ವಿಸ್ತಾರ ಬಹಳಷ್ಟು ಇದೆ.
ಅಂಥೇಳಿ ಮೊದಲನೇ ಮಾತನ ನೋಡ್ರಿ, ಜನಾಗಮದ್ದು ಒಂದು ಇಂಥ ಅದ್ಭುತ ಶೈಲಿ ಇದೆ. ಮೊದಲ ದಾಷ್ಟ ಅಂತ ಹೇಳ್ತಾರೆ, ಆಮೇಲೆ ದೃಷ್ಟ ಅಂತ ಹೇಳ್ತಾರೆ. ಮೊದಲ ಅಭೇದ ಹೇಳ್ತಾರೆ, ಆಮೇಲೆ ಭೇದ ಹೇಳ್ತಾರೆ. ಮೊದಲ ನಿಶ್ಚಯ ಹೇಳ್ತಾರೆ, ಆಮೇಲೆ ವ್ಯವಹಾರ. ಮೊದಲ ಸಾಕ್ಷಾತ್ ಮೋಕ್ಷದ ಪ್ರಾಪ್ತಿ ಯಾವುದರಿಂದ ಆಗ್ತಿದೆ ಅಂತ ಮುನಿ ಧರ್ಮದ ವಿವೇಚನೆ ಮಾಡ್ತಾರೆ, ಆಮೇಲೆ ಶ್ರಾವಕ. ಏನು ಹೇಳಿದರು? ವಸ್ತುವಿನ ಯಥಾರ್ಥ ಸ್ವರೂಪ ಏನಿದೆ ವಚನಕ್ಕೆ ಅಗೋಚರ. ಆದ್ರ ಈ ಜೀವನಿಗೆ ಕರ್ಣೇಂದ್ರಿಯ ಲಭಿಸಿದ್ದ ಇದೆಯಲ್ಲ, ಅದರ ಪ್ರಯೋಜನ ಆತ್ಮ ವಸ್ತುವಿನ ಗುಣ ಪರ್ಯಾಯಗಳ ಮಹಿಮೆಯನ್ನು ತಿಳಿದುಕೊಳ್ಳುವುದರ ಮಾಧ್ಯಮ ಇದೆ ರೀ ಕರ್ಣೇಂದ್ರಿಯ. ಆತ್ಮನ ವಚನಕ್ಕ ಅಗೋಚರ, ಇಂದ್ರಿಯಕ್ಕ ಅಗೋಚರ ಇದ್ರೂ ಕೂಡ ಬಹಿರ್ಮುಖ ಜ್ಞಾನದ ಮೂಲಕ ಅದಕ್ಕೆ ಮೊದಲು ಹೇಳಿತು ಮೂರದವಲ. ಒಂದು ರಸನೇಂದ್ರಿಯ ಅರ್ಥಾತ್ ವಾಚಾಶಕ್ತಿ, ಶ್ರವಣ ಶಕ್ತಿ, ವಿಚಾರ ಶಕ್ತಿ. ಇದನ್ನು ಬಿಟ್ಟರೆ ಜೀವದ ಕಲ್ಯಾಣಕ್ಕೆ ಇನ್ನೊಂದು ಯಾವುದೂ ಮಾರ್ಗ ಇಲ್ಲ. ವಾಚಾಶಕ್ತಿ ಅದು ತನ್ನದಿರೋದು ಅವಶ್ಯಕ್ಕಿಲ್ಲ, ತನ್ನದಿರೋದು ಅವಶ್ಯಕ್ಕಿಲ್ಲ. ನಿಜವಾಗಿ ಎರಡೇ, ಯಾವ ಒಂದ ಕರ್ಣೇಂದ್ರಿಯ, ಒಂದ ಸಂಹಿತನ ಸಮನಸ್ಕತೆ. ಅದರ ರಸನೇಂದ್ರಿಯದ ಕಾರ್ಯ ಅಂತೂ ಇದೆ ರೀ. ಇಲ್ಲಿ ಬರಬೇಕಾದ್ರೆ, ಇಷ್ಟ ಮೇಲೆ ಬರಬೇಕಾದ್ರೆ ಒಮ್ಮೆಲೆ ಅರ್ಧ ಅಧಿಕಾರವನ್ನು ವಿಚಾರ ಮಾಡೋದ್ರೆ, ಹಾಗಾದ್ರೆ ರುಚಿ ನೋಡುವ ಕಾರ್ಯದೊಳಗ ಉಪಯೋಗ ಎಷ್ಟು ಇರೋದು ಗೌರಣ್ಣ? ಮತ್ತೆ ಬರಬೇಕಲ್ಲ ಅಲ್ಲಿ. ಎರಡನೇ ಇಂದ್ರಿಯ ಇದೆಯಲ್ಲ, ಅದ ಕಾರ್ಯ ಏನು ಮಾಡಿದೆ? ಆ ಸ್ಪರ್ಶನೇಂದ್ರಿಯದ ಸರ್ವಾಧಿಕಾರವನ್ನು ಒಮ್ಮೆಲೆ ತುಂಡರಿಸಿ ಅರ್ಧ ಮಾಡಿಬಿಟ್ಟಿದ್ದೀರಿ. ಹಾಗಾದ್ರೆ ಆ ರಸನೇಂದ್ರಿಯದ ಮೂಲಕ ಭಾಷ್ಯದ ಜಡ ರಸದೊಳಗ ಆಸಕ್ತಿ ಎಷ್ಟಿಟ್ಕೊಳ್ಳೋದು ಈ ಜೀವ? ಅದರಿಂದ ಏನಾಗೋದು? ಆ ಇಂದ್ರಿಯ ಮಾಡಿದಂಥ ಪುರುಷಾರ್ಥದ ಮೇಲೆ ತಣ್ಣೀರು ಹಾಕಿದ ಹಾಗೆ ಆಗ್ತದೆ. ಅದು ಮಾಡಿದೇನಿಲ್ಲ ಪುರುಷಾರ್ಥರೇ, ಸರ್ವಾಧಿಕಾರವನ್ನು ಅರ್ಧ ಮಾಡಿಬಿಟ್ಟಿದೆಯಲ್ಲ ಸ್ಪರ್ಶನೇಂದ್ರಿಯದ. ಹಾಗಾದ್ರೆ ಈ ಜೀವದ ಕರ್ತವ್ಯ ಏನಿದೆ? ಆ ಇಂದ್ರಿಯದ ವಿಜಯ, ಅಥವಾ ಆ ಇಂದ್ರಿಯದ ವಿಜಯ ಅಲ್ಲ, ಇಂದ್ರಿಯ ಯಾವ ವಿಜಯವನ್ನ ನಿನಗೆ ಮಾಡಿಕೊಟ್ಟಿದೆ ಅದರದ ಪ್ರಯೋಜನ ನೀನು ಮಾಡ್ಕೊ. ಆ ರಸನೇಂದ್ರಿಯ ನಿನಗೆ ಯಾವ ಸಾಮರ್ಥ್ಯವನ್ನ ತಂದು ಕೊಟ್ಟಿದೆ ಅದರದ ಉಪಯೋಗ ನೀನು ಮಾಡ್ಕೊ. ಕರ್ಣೇಂದ್ರಿಯ ಏನು ಕೇಳೋದಿದೆ? ರಾಗದ್ವೇಷ ಕರ್ತಾರ ಕಥಾ ಕಬಹೂ ನ ಸುನಿಜೆ. ರಾಗದ್ವೇಷಗಳನ್ನ ಮಾಡುವಂಥ ಕಥೆಯನ್ನ ಎಂದೂ ಕಬಹೂ ನ ಸುನಿಜ, ಯಾವಾಗೂ ಕೇಳಿದ. ನಿನಗೆ ಕರ್ಣೇಂದ್ರಿಯ ನಿನ್ನ ರಾಗದ್ವೇಷಗಳನ್ನು ಹುಟ್ಟು ಹಾಕುವುದರಲ್ಲಿ ನಿಮಿತ್ತ, ಅದರ ನೀನೇ ಮಾಡಿದ ಕರ್ಣೇಂದ್ರಿಯ ಲಭಿಸುವಲ್ಲಿ ಮಾಡಿರುವಂಥ ಪುರುಷಾರ್ಥವನ್ನ ನೀನೇ ನಿನ್ನ ಕೈಯಾರೆ ಹಾಳು ಮಾಡ್ತಾ ಇದ್ದಿ. ಒಂದು ತಿಂಗಳವರೆಗೆ 8 ಗಂಟೆ 10 ಗಂಟೆ ದುಡಿದ ನಂತರ ಯಾವ ಒಂದು 50,000 ನೋಟದ ಬಂಡಲಾಯಿತು, ಅದನ್ನು ಕಡ್ಡಿ ಗೀಚಿ ಸುಟ್ಟು ಬಿಡುತ್ತೆ. ಇದೇನಿಲ್ರಿ ಮಹತ್ವ? ನಾನೇ ಗಳಿಸಿದ್ದೆ ಇದೆ ಅಲ್ಲ, ಕೇಳುವ ಅಧಿಕಾರ ಯಾರಿಗಿದೆ? ಹಾಗಾದ್ರೆ ನಾನೇ ಗಳಿಸಿದ್ದ ಇದೆ ಅಲ್ಲ ಈ ಕರ್ಣೇಂದ್ರಿಯ, ಇದರ ಮೂಲಕ ರಾಗದ್ವೇಷವನ್ನ ಪೋಷಣೆ ಮಾಡಬೇಡ ಅಂತೇಳಿ ಹೇಳುವ ಅಧಿಕಾರ ಯಾರಿಗಿದೆ? ತನ್ನಲ್ಲೇ ಬೇಕಾದ ವಿವೇಕ ತನ್ನಲ್ಲೇ ಬೇಕು.
ಕರ್ಣೇಂದ್ರಿಯ ಇನ್ನೊಬ್ಬರ ರಾಗದ ಕಥೆಯನ್ನು, ಶೃಂಗಾರದ ಕಥೆಯನ್ನು ಬನಾರಸಿದಾಸ್ ಏನು ಮಾಡಿದರೆ, ಅರೆ ಅನೇಕ ಜೀವಗಳ ಈ ಶೃಂಗಾರದ ಕಥೆಯನ್ನು ಕೇಳಿ ಓದಿ ಪಥಭ್ರಷ್ಟ ಆಗೋದು ಬೇಡ ಅಂಥೇಳಿ ಅದನ್ನು ನದಿಯೊಳಗೆ ಮುಳುಗಿಸಿಬಿಟ್ರು ಶೃಂಗಾರ ಕಾವ್ಯವನ್ನು. ಯಾರ ಭೋಗ ಭಾವದ ವೃದ್ಧಿ ಆಗುವಂಥ ಕಾವ್ಯ ಕೃತಿಗಳ ರಚನೆ ಮಾಡ್ತಾರೋ ಅವರು ನಿಜವಾಗಿ ಕವಿ ಅಲ್ಲ, ಕಪಿ ಅನ್ನೋದು ಅವರಿಗೆ ಅಂಥೇಳಿ ರತ್ನಾಕರ ಹೇಳಿದರೆ. ಅವರಿಗೆ ಕಪಿ ಅನ್ನೋದು. ಹೀಗಿರೋ ವೇಳೆದೊಳಗ ನಮಗೆ ಇಂಥ ಉತ್ಕೃಷ್ಟ ಕೃತಿಗಳ ಲಭಿಸಿದಾವೆ. ಇಂಥ ಉತ್ಕೃಷ್ಟ ಅರೆ ವೀತರಾಗಿ ಸಂತರುಗಳ ಮೂಲಕ ಭವ್ಯ ಜೀವರುಗಳ ಮಹದ್ಭಾಗ್ಯದಿಂದ ಇಂಥ ಶ್ಲೋಕಮಯ ಕಾವ್ಯಗಳ ಕೃತಿಗಳ ಗ್ರಂಥಗಳ ರಚನೆ ಆದದ್ದು ಇದೆಯಲ್ಲ, ಅವುಗಳ ನಮಗ ನೋಡ್ಲಿಕ್ಕೆ ಸಿಕ್ಕಿದಾವೆ, ಕೇಳಲಿಕ್ಕೆ ಸಿಗ್ತಾ ಇದ್ದಾವೆ, ವಿಚಾರ ಮಾಡುವಂಥ ಮನಸ್ಸು ಇದೆ ಅಂದಮೇಲೆ ಅಲ್ಲಿ ಕೇಳೋದೇನ ಮತ್ತು ವಿಚಾರ ಏನು ಮಾಡೋದ? ಕೇಳೋದ ತನ್ನ ಭೇದರೂಪದ ವಿವರಣೆಯ ಕಥೆ ಏನು ಹೇಳಿತು? ಕೇಳೋದ ತನ್ನ ಸ್ವರೂಪದೊಳಗೆ ಎಷ್ಟೆಷ್ಟು ಭೇದ, ಆ ಭೇದ ಒಂದೊಂದು ಭೇದದ ಮಹಿಮಾ ಎಷ್ಟು ದೊಡ್ಡದಿದೆ. ಒಂದು ಶ್ರದ್ಧಾಗುಣದ, ಒಂದು ಸಮಯದ ಪರ್ಯಾಯದ ಮಹಿಮೆ ಎಷ್ಟಿದೆ ರೀ, ಎಷ್ಟಿದೆ. ಅನಂತ ಸಂಸಾರವನ್ನ ಮರೆಸಿ ಶಾಶ್ವತ ಸುಖದ ಮಾರ್ಗದೊಳಗ ಕೊಂಡೊಯ್ಯುವಷ್ಟು ಸಾಮರ್ಥ್ಯ ಇದೆ. ಅದು ಯಾವುದರದ? ಒಂದೇ ಒಂದು ಶ್ರದ್ಧಾಗುಣದ, ಒಂದೇ ಒಂದು ಸಮಯದ ನಿರ್ಮಲ, ಒಂದು ಜ್ಞಾನಗುಣದ ಪರಿಪೂರ್ಣ ಪರ್ಯಾಯದ ಮಹಿಮೆ ಎಷ್ಟಿದೆ. ಅನಂತ ಅತೀಂದ್ರಿಯದ ಅನುಭವ ಮಾಡ್ತಾ ಇರುವೆಳೆದೊಳಗ, ಆಗ್ತಾ ಇರುವೆಳೆದೊಳಗ ಆತ್ಮನ ಅಸಂಖ್ಯ ಪ್ರದೇಶದೊಳಗ ಇರುವಂಥ ಅನಂತ ಗುಣಗಳ ಸ್ವಭಾವದ ಸಂವೇದನದೊಳಗ ಮುಳುಗಿ ಹೋಗಿರೋ ವೇಳೆದೊಳಗ ವಿಶ್ವದ ಚರಾಚರ ಪದಾರ್ಥಗಳದ್ದ ಆಗು ಹೋಗು ಮೂರೂ ಕಾಲದ ತಿಳಿಯುವಂಥ ಸಾಮರ್ಥ್ಯ, ತಿಳಿದು ಬರುವಂಥ ಸಾಮರ್ಥ್ಯ, ತಾನಾಗೇನ ಹೊಳೆದು ಹೋಗುವಂಥ ಸಾಮರ್ಥ್ಯ ಆ ಜ್ಞಾನದ ಒಂದು ಸಮಯದ ಪರ್ಯಾಯದೊಳಗೆ. ಯಾರ್ದದ? ನಂದು. ಅದಕ್ಕ ಕರ್ಣೇಂದ್ರಿಯದ ಏನು ನಮಗೆ ಉಪಲಬ್ಧಿ ಆದದ್ದಿದೆ, ಕೊನೆಯೇಂದ್ರಿಯ ಚರಮ ಇಂದ್ರಿಯ, ಅದರ ನಂತರ ಮತ್ತೇನು ಇಂದ್ರಿಯ ಇಲ್ಲ. ಆ ಕರ್ಣೇಂದ್ರಿಯ ಅರೇ ಯಾವುದು ಉತ್ಕೃಷ್ಟ ಇದೆ ಅದರ ಪ್ರಾಪ್ತಿಯ ಸಲುವಾಗಿ ಕೂಡ ಉತ್ಕೃಷ್ಟ ಪ್ರಯತ್ನ ಮಾಡಿದ್ದು ಇದೆ ಅಲ್ಲ. ಹಾಗಾದ್ರೆ ಕರ್ಣೇಂದ್ರಿಯದ ಪ್ರಾಪ್ತಿಯಾಗಬೇಕಾದ್ರೆ ಈ ಜೀವ ಅದೆಷ್ಟು ಪ್ರಯತ್ನ ಪುರುಷಾರ್ಥ ಮಾಡಿದನೋ ಅದನ್ನೆಲ್ಲ ರಾಗದ್ವೇಷದ ಕಥೆ ಕೇಳುವುದರೊಳಗೆ ಇವನಿಗೆ ರಸ ಬಂತು ಅಂತಂದ್ರ ತಂದ ತಾನೇ ನಷ್ಟ ಮಾಡಿಕೊಂಡ್ರೆ ಯಾವುದನ್ನ? ಪುರುಷಾರ್ಥವನ್ನು ಮತ್ತು ಪುರುಷಾರ್ಥದಿಂದ ಬಂದ ಫಲವನ್ನು. ಏನು ಹೇಳ್ತಾ ಇದ್ದಾರೆ? ವಸ್ತುವಿನ ಸ್ವರೂಪ, ಯಥಾರ್ಥ ಸ್ವರೂಪ ವಚನಕ್ಕೆ ಅಗೋಚರ ಇದೆ. ವಚನಕ್ಕೆ ಅಗೋಚರ ಇದೆ. ಒಂದು ಕೇಳಿದ ನಂತರ 10 ವಿಚಾರ ಮಾಡೋದಿರ್ತಿದ್ದಾರೆ. ಒಂದು ಕೇಳಿದ ನಂತರ, ಒಂದು ಗುಣದ ಮಹಿಮೆ ಕೇಳಿದ ನಂತರ, ಒಂದು ಗುಣದ ಸ್ವರೂಪ ಕೇಳಿದ ನಂತರ, ಒಂದು ಸರ್ವಜ್ಞ ಶಬ್ದ ಕಿವಿ ಮೇಲೆ ಬಿದ್ದ ನಂತರ, ಒಂದು ವೀತರಾಗ ಶಬ್ದ ಕಿವಿ ಮೇಲೆ ಬಿದ್ದ ನಂತರ, ಒಂದು ರತ್ನತ್ರಯ ಶಬ್ದ ಕಿವಿ ಮೇಲೆ ಬಿದ್ದ ನಂತರ, ಒಂದು ಸಂಜ್ಞಿ ಶಬ್ದ ಕಿವಿ ಮೇಲೆ ಬಿದ್ದ ನಂತರ, ಒಂದು ತ್ರಸ ಶಬ್ದ ಕಿವಿ ಮೇಲೆ ಬಿದ್ದ ನಂತರ ವಿಚಾರ ಎಷ್ಟು ಮಾಡಲಿಕ್ಕೆ ಅವಕಾಶ ಇದೆ? ಎಷ್ಟು ವಿಚಾರ ಮಾಡಲಿಕ್ಕೆ ಅವಕಾಶ ಇದೆ? ಮತ್ತು ಯಾವ ರೀತಿಯ ವಿಚಾರ ಮಾಡಿದರ ಆ ಶಬ್ದ ಆಲಿಸುವುದರದ ಯಥಾರ್ಥ ಪ್ರಯೋಜನ ಆಗ್ತಿದೆ, ಆ ಕಾರ್ಯದೊಳಗ ನಮ್ಮ ವಿಚಾರ ಶಕ್ತಿಯನ್ನು ತೊಡಗಿಸಿ. ಎಲ್ಲಿದೆ ಸಮಯ?
ಇನ್ನೊಬ್ಬರ ಕಥೆ ಕೇಳಲಿಕ್ಕೆ, ಇನ್ನೊಬ್ಬರ ಹಾಸ್ಯ ಮಾಡಲಿಕ್ಕೆ, ಇನ್ನೊಬ್ಬರ ನಿಂದೆ ಮಾಡಲಿಕ್ಕೆ, ಅವರ ಹಾಗೆ ಯಾಕ, ಇವರ ಹೀಗೆ ಯಾಕ. ಎಲ್ಲಿದೆ ಸಮಯ ಎಲ್ಲಿದೆ ವಿಚಾರ ಮಾಡೋದು? ಅರೆ ಅಲ್ಪದಾದಂಥ ಜೀವನದೊಳಗ ಅನಾದಿಯ ಅಭ್ಯಾಸವನ್ನು ಕತ್ತರಿಸಿ ಬಿಡೋದಿದೆ ರೀ. ಅನಾದಿಯ ಅಭ್ಯಾಸವನ್ನು, ಅದೇನು ಅಂಥದ್ದಿಂಥದ್ದು ಇಲ್ಲ. ಅನಾದಿ ಕಾಲದ ಅಭ್ಯಾಸ ಎಷ್ಟು ಪ್ರಬಲ ಇದೆಪ್ಪ ಅಂತಂದ್ರೆ, ಅದು ತ್ರಿಲೋಕ ಪೂಜ್ಯ ಪ್ರಭುವಿನ ಆಸ್ಥಾನದೊಳಗೂ ಕೂಡ ಭಯಪಡುವುದಿಲ್ಲ. ಅದೇ ರೀ, ಸಾಕ್ಷಾತ್ ದಿಗಂಬರ ದೀಕ್ಷೆಯನ್ನು ಅಂಗೀಕಾರ ಮಾಡಿದರನೂ ಕೂಡ ಅದು ಧೃತಿಗೆಡುವುದಿಲ್ಲ. ಅನಾದಿ ಸಂಸ್ಕಾರವೇ. ತ್ರಿಲೋಕ ಪೂಜ್ಯ ಪ್ರಭುವಿನ ಆಸ್ಥಾನದೊಳಗೂ ಕೂಡ ಅದು ಭಯಪಡುವುದಿಲ್ಲ. ಬಂದೇ ಬರ್ತಿದೆ. ಅದನ್ನು ತುಂಡರಿಸೋದಿದೆ ರೀ. ಯಾರು ಬರುವುದಿಲ್ಲ, ಯಾವ ತಮ್ಮಿಲ್ಲ, ತಂಗಿಲ್ಲ, ಅತ್ತಿಲ್ಲ, ಮೌಸಿ ಇಲ್ಲ, ಮಾಮಿ ಇಲ್ಲ, ಯಾರಿಲ್ಲ. ನಮ್ಮ ಜೀವನದೊಳಗಿನ ಅತ್ಯಮೂಲ್ಯ ಕ್ಷಣಗಳನ್ನು ತಿಂದು ಹಾಕುವುದರಲ್ಲಿ ಅವರು ನಿಮಿತ್ತದರು. ಮತ್ತು ಅದಕ್ಕೆ ಆ ನಿಮಿತ್ತಗಳಿಗೆಲ್ಲ ಪ್ರಬಲತೆಯನ್ನು, ಪ್ರಚೋದನೆಯನ್ನು ನೀಡ್ತಾ ಇರುವಂಥದ್ದು ನಮ್ಮ ಕೈಯಲ್ಲಿರುವಂಥ ಸಾಧನ ಇದೆ. ಯಾವುದದ? ಎಲ್ಲಿ ಜೀವನ ಹೋಗ್ತಾ ಇದೆ ಸುಲಕ್ಷಣ, ಎಲ್ಲಿ ಹೋಗ್ತಾ ಇದೆ ಜೀವನ ಸುಲಕ್ಷಣ. ಅರೆ ನನ್ನ ಲಕ್ಷಣ ಎಂಥದ್ದಿದೆ, ಎಂಥ ಸುಂದರ ಇದೆ, ಎಂಥ ಸುಖಮಯ ಇದೆ. ಆತ್ಮನ ಲಕ್ಷಣ ಎಂಥದ್ದಿದೆ? ಒಂದು ಜ್ಞಾನ, ಒಂದು ಆನಂದ. ಅತೀಂದ್ರಿಯ ಜ್ಞಾನ. ಅದು ಕಣ್ಣಿನಿಂದ ನೋಡಿ, ಕಿವಿಯಿಂದ ಕೇಳಿ, ನಾಲಿಗೆಯಿಂದ ರುಚಿ ನೋಡಿ ಬರುವಂಥದ್ದಲ್ಲ. ಅತೀಂದ್ರಿಯ ಜ್ಞಾನ ಎಲ್ಲಿದೆ? ನಮ್ಮ ಸಮಯ ಇಷ್ಟಿದೆ, ಅದರೊಳಗೆ ಎಲ್ಲೆಲ್ಲಿ ಎಷ್ಟೆಷ್ಟು ಚೂರು ಪಾಲಾಗಿ ಹೋಗ್ತಿದೆ. ಮತ್ತದು ಹೋದದ್ದ ಯಾವ ರೀತಿ ಹೋಗ್ತಿದೆ? ಅನಂತ ಕಾಲದೊಳಗೆ ಕೈಗೆ ಸಿಗುವುದಿಲ್ಲ, ಅಷ್ಟು ದೂರ ಹೋಗ್ತಿದೆ. ಆದರೆ ಏನಾದರೂ ಹೇಳಿದ್ರೆ ಓಕೆ ಅಂತಾರೂ ಇಟ್ಬಿಡ್ತಾರೆ ಬ್ರಹ್ಮಾನಂದನ ಫೋನ್. ಮುಂದೆ ಅದರ ಬಗ್ಗೆ ವಿಸ್ತಾರ ಔಷಧಿಯ ಇಟ್ಟಿರ್ತಾರೆ. ಫೋನ್ ಯಾವುದಕ್ಕಂತಾರು? ಸಂಕ್ಷಿಪ್ತದೊಳಗೆ ಸಂದೇಶ ತಲುಪಿಸೋದಕ್ಕೆ ಫೋನ್. ಅದರದ ಉಪಯೋಗ, ಅರೆ ಈ ಬುದ್ಧಿಗೇಡಿ ಜೀವ ಇವನ ಕೈಯೊಳಗೆ ಏನು ಸಿಕ್ಕರನೂ ಕೂಡ ಇವ ತನ್ನ ಹಾನಿ ಮಾಡಿಕೊಳ್ಳೋದಂತೂ ನಿಶ್ಚಿತ ರೀ. ಏನೇ ಸಿಗಲಿ, ಶಾಸ್ತ್ರ ಸಿಕ್ಕರನೂ ಮಾಡ್ಕೊಳ್ತಾ ಇದ್ದಾನೆ. ಮೊಬೈಲ್ದೇನು ಮಾತಿದೆ, ಶಾಸ್ತ್ರ ಸಿಕ್ಕರನೂ ಮಾಡ್ಕೊಳ್ತಾ ಇದ್ದಾನೆ. ಏನು ವ್ಯವಹಾರದ ಯಾವ ಕಥನಿದೆಯೋ ಅದರ ಅವಲಂಬನೆ ಮಾಡಿ, ಅದರೊಳಗೆ ಧನ್ಯತಾ ಮನ್ನಿಸಿ, ಅದರಿಂದ ಕೋಲಾಹಲ ಮಾಡಿ, ಲೋಕದ ಜನರುಗಳದ್ದೆಲ್ಲ ಹಾದಿ ಬಿಡಿಸಿ ತಾನಂತೂ ಹಾಳಾಗಿ ಹೋಗೋದ್ರಿ. ಆದರೆ ಕಲ್ಲಿನ ನೌಕೆಯ ಹಾಗೆ ಗುರು ಅಂತಂದ್ರೆ ನಿರ್ಗ್ರಂಥ ಇದ್ದವರು ಅಥವಾ ಗುರು ಸ್ಥಾನದೊಳಗಿದ್ದವರು ಅಷ್ಟೇ ಅಲ್ಲ. ಗುರು ಅರ್ಥಾತ್ ಯಾರಿಗಾರ ನಿಮಿತ್ತ ಆದ್ರೆ, ಅನ್ಯಥಾ ಮಾರ್ಗದೊಳಗೆ ಯಾರು ನಿಮಿತ್ತ ಅಂತ ಅವರೆಲ್ಲ ಗುರುನರೇ. ನಾವು ಯಾರ್ದು ನಾವು ಅವಲೋಕನೆ ಮಾಡ್ತೀವಲ್ಲ ಅವರೆಲ್ಲ. ಟಿವಿದೊಳಗೆ ಏನೇನು ನಡೀತಿದೆ ಅದರದ್ದು ಅವಲೋಕನೆ ಮಾಡ್ತೀವಲ್ಲ, ಮೇಕಪ್ಪ, ವಸ್ತ್ರ, ಕೇಶಾಲಂಕಾರ, ಇದೆಲ್ಲ ಏನಿದೆ ವಿಚಾರ ಮಾಡೋದು. ನಮಗೆ ಅವಶ್ಯಕ ಇದೆಯನ್ನ? ಅರೆ ನಿಜವಾಗಿ ನಾವು ಹುಟ್ಟದ್ದ ನಮ್ಮ ಕೇಶಾಲಂಕಾರ, ನಮ್ಮ ಮುಖದ ಅಲಂಕಾರ ನಮಗೆ ಕಾಣಿಸೋದಿಲ್ಲ ಅಂದಮೇಲೆ ಅದರ ಪ್ರಯೋಜನ ಏನಿದೆ? ಸುಧತಾಯಿ, ಇಷ್ಟು ನಿಷ್ಪ್ರಯೋಜಕ ಕಾರ್ಯದೊಳಗೆ ಈ ಜೀವ ಸಚೇತದನ್ರಿ ಸದೈವ. ಅದು ನಮಗೆ ಕಾಣಿಸೋದೇ ಇಲ್ಲ. ಕಾಣಿಸ್ತಿದೆ ಅನ್ನೋ ನನ್ನ ಕೂದಲು ಹೇಗೆ ಓರಣವಾಗಿ ಇಕ್ಕಿದೇನೋ, ಹೇಗೆ ಅದರ ಅಲಂಕಾರ ಮಾಡಿದ್ದೀನಿ ಅನ್ನೋದು ಇಲ್ಲ. ಹಾಗಾದ್ರೆ ಯಾವುದನ್ನು ನನಗೆ ಉಪಯೋಗ ಇಲ್ಲ ಅಂಥ ಕಾರ್ಯದೊಳಗ ನಾನು ಎಷ್ಟು ನನ್ನ ಅಮೂಲ್ಯ ಕ್ಷಣಗಳನ್ನು ಕಳೀತಾ ಇದ್ದೇನೆ ಜೀವನದಲ್ಲಿ. ವಸ್ತ್ರ, ಆಭೂಷಣ ಎಲ್ಲ ನನಗೆ ಹಿತಕಾರಕ್ಕಿರುವಂಥದ್ದು, ಇನ್ನೊಬ್ಬರಿಗೆ ಹಾಗೆ ಕಾಣುವಂಥದ್ದು. ವಿಚಾರ ಮಾಡೋದ್ರಿಗೆ ಇಷ್ಟು ಮೂರ್ಖತಾಪೂರ್ಣ ಜೀವನದ ಫಲ ಏನಿರೋದು ಗೌರನ್ನವರು? ಇಷ್ಟು ಮೂರ್ಖತಾಪೂರ್ಣ ಜೀವನದ ಅಂತ್ಯ ಯಾಗಿರೋದ್ರೆ ಅಂತಿಮ ಫಲ ಹೇಳಿದ್ರಲ್ಲ ಅಲ್ಲಿ. ಆದರೆ ಅದ್ರ ಶುಭ ಭಾವದ ಅಂತಿಮ ಫಲ ಹೇಳಿದಾರ್ರಿ. ನಿಗೋದು ಹೇಳಿದ್ರಲ್ಲ ಮೊನ್ನೆ ಸಂಪದದೊಳಗ, ಶುಭ ಭಾವದ ಅಂತಿಮ ಫಲ ಅದ.
ಹಾಗಾದರೆ ಈ ಜೀವನ ಪೂರ್ಣ ಆದ ನಂತರ ಸಿಗುವಂಥ ಅಂತಿಮ ಫಲ ಯಾವುದ? ಎಷ್ಟು ಮೂರ್ಖತಾಪೂರ್ಣ ಜೀವನ ನಡೆದದ್ದೇ ಇದೆ ಅಲ್ಲ. ನಮ್ಮ ಸಲುವಾಗಿ ನಮ್ಮ ಜೀವನದೊಳಗೆ ಎಷ್ಟು ಸಮಯ ಇದೆ ಹೇಳಿ. ಸ್ವಯಂ ತನ್ನ ಸಲುವಾಗಿ ಎಷ್ಟಿದೆ? ಎಳ್ಳಷ್ಟು ಇಲ್ಲ. ಇಂಥ ಪರಾಧೀನತೆಯನ್ನು ಈ ಭವದಲ್ಲಿ ಕತ್ತರಿಸದಿದ್ದರೆ ಇನ್ನು ಯಾವಾಗ ಸಾಧ್ಯ ಇದೆ ರೀ? ಯಾವಾಗ ಸಾಧ್ಯ ಇದೆ? ಒಂದೇ ವಚನ ಹೇಳಿದರು. ಶಾಸ್ತ್ರ ಓದವರಿಗೆ, ಶಾಸ್ತ್ರದ ಚರ್ಚೆ ಮಾಡೋರಿಗೆ, ಶಾಸ್ತ್ರದ ಶ್ರವಣ ಮಾಡೋರಿಗೆ ಪ್ರಾರಂಭದೊಳಗನೆ ಎಚ್ಚರಿಕೆ ನೀಡಿದರು. ಏನ? ವಸ್ತುವಿನ ಯಥಾರ್ಥ ಸ್ವರೂಪವು ವಚನಕ್ಕೆ ಅಗೋಚರವಿದೆ. ಹಾಗಾದ್ರೆ ವಚನದ ಅವಲಂಬನೆ ಮಾಡೋದು ಅಥವಾ ಇಲ್ಲ? ಮಾಡೋದು ವಿನಃ ವಸ್ತು ಸ್ವರೂಪ ತಿಳಿದು ಬರೋ ಸಾಧ್ಯ ಇಲ್ಲ. ಆದ್ರೆ ವಚನದ್ದೇ ಅವಲಂಬನೆ ಮಾಡಿದರೆ ನಿನಗೆ ವಸ್ತು ಸ್ವರೂಪವನ್ನು ತೋರಿಸಿಕೊಡುವ ಸಾಮರ್ಥ್ಯ ವಚನಕ್ಕೆ ಇಲ್ಲಪ್ಪ, ಇಲ್ಲ. ಮಾರ್ಗ ನಮ್ಮನ್ನ ಅಲ್ಲಿ ಮುಟ್ಟಿಸ್ತಿದೆ. ಮಾರ್ಗಕ್ಕೆ ಸಾಮರ್ಥ್ಯ ಇದೆ ರೀ. ಈಗ ಈ ಹಾದಿ ಅಲ್ಲೇ ಹೋಗ್ತಿತ್ತು ನೋಡು ಅಂತ ಹೇಳಿ ಹೇಳ್ತಾರೆ. ಹಾದಿ ಹೋಗ್ತಿದೆ ಏನ? ಆ ಹಾದಿ ಹಿಡ್ಕೊಂಡು ಹೋದವ ಹೋಗ್ತಾನ್ರಿ. ಅಲ್ಲಿ ಏನಿದೆ? ವಚನ ವ್ಯವಹಾರಕ್ಕೆ ಹೀಗೆ ಇರೋದು. ಮತ್ತೆ ಹೀಗೆ ಮಾಡ್ತಾನೆ ಒಂದು ದಿವಸ ಜೀವನ ಪೂರ್ಣ ಆಗಿ ಹೋಗೋದ. ಅರೆ ಪೂರ್ಣ ಆದ ನಂತರ ಏನು? ಬರೇ ಅಂಧಕಾರ, ಬರೇ ದುಃಖ, ಮತ್ತೇನು ಸಿಗೋದಿಲ್ರಿ. ಬರೇ ಅಂಧಕಾರ. ಚಂದ್ರ ಇಲ್ಲ ಅಲ್ಲಿ, ಬಾಲಚಂದ್ರನೂ ಇಲ್ಲ, ಅಭಿಚಂದ್ರನೂ ಇಲ್ಲ, ಬರೇ ಅಂಧಕಾರ. ಮತ್ತೇನ? ಬರೇ ದುಃಖ. ಅರೆ ಪರಾಧೀನತೆ. ಎಲ್ಲಿ? ಕಣ್ಣು ಕಟ್ಟಿ ಎಲ್ಲೋ ಒಯ್ದು ಒಗದ ನಂತರ ಕಣ್ಣು ಬಿಚ್ಕೊಳ್ಳಿಕ್ಕೆ ಬರೋದಿಲ್ಲ, ಕೈ ಕಟ್ಟಿದ್ದಿದೆ ಅಂಥಲ್ಲಿ ಏನು ಮಾಡೋದು ಹೇಳಿ? ಏನು ಮಾಡೋದು? ವಿಚಾರ ಮಾಡೋದು. ಇದು ನಿಶ್ಚಿತ ಇದೆಯೋ ಅಥವಾ ಇಲ್ಲ? ಇಂಥ ಪರಿಸ್ಥಿತಿ ಬರೋದು ನಿಶ್ಚಿತ ಇದೆಯೋ ಅಥವಾ ಇಲ್ಲ? ಹಾಗಾದ್ರೆ ಬಿಟ್ಟ ಕಣ್ಣಿನಿಂದ ಯಾವುದು ಕಾಣಿಸ್ತಿದೆ ಅದನ್ನು ನಂಬೋದೋ ಅಥವಾ ಜ್ಞಾನದಿಂದ ವಾಸ್ತವಿಕತೆಯನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋದ್ರಿ? ಬಿಟ್ಟ ಕಣ್ಣಿನಿಂದ ಯಾವುದು ಕಾಣಿಸ್ತಿದೆಯೋ ಅದನ್ನು ನಂಬೆನ ಹಾಳಾಗಿದ್ದೇವ್ರಿ ನಾವು. ಜ್ಞಾನದಿಂದ ವಿಚಾರ ಮಾಡೋದು ವಸ್ತುವಿನ ಸ್ವರೂಪ ಏನಿದೆ, ಎರಡೇನು ಕೊನೆಗೆ ಸಿಕ್ಕಿದವ, ಅದರದ ಪ್ರಯೋಜನ ಏನಿದೆ? ಬಹಿರ್ಮುಖತೆಯನ್ನು ಸರ್ವಥಾ, ಪರಾಧೀನತೆಯನ್ನು ಸರ್ವಥಾ ಅಳಿಸಾಕೋದಿದೆ. ಕೇಳಿದರೆ ಏನು ಕೇಳೋದಿದೆ? ತನ್ನ ಕಥೆಯನ್ನು, ತನ್ನ ಒಂದೊಂದು ಗುಣ, ಒಂದೊಂದು ಪರ್ಯಾಯ. ಅರೆ ಕಾಲ, ತನ್ನ ಕಾಲ ಎಷ್ಟು? ದ್ರವ್ಯ, ಕ್ಷೇತ್ರ, ಕಾಲ, ವಿಸ್ತಾರ ಎಷ್ಟಿದೆ? ವಿಸ್ತಾರ ಬೇಕಾದ್ರೆ ಕೊನೆ ರಹಿತ ವಿಸ್ತಾರ ಇದೆ. ಗುಣ ಎಷ್ಟದವ್ರ? ಗುಣ ಎಷ್ಟದವ? ಅಶುದ್ಧ ಪರ್ಯಾಯಗಳದ ಕ್ರಮ ಎಷ್ಟು ಹಿಂದಿನ ತನಕ ಇದೆ? ಶುದ್ಧ ಪರ್ಯಾಯಗಳ ಕ್ರಮ ಎಷ್ಟು ಕಾಲದವರೆಗೆ ನಡೆಯೋದಿದೆ? ಹಾಗಾದ್ರೆ ಕೇಳೋನಲ್ಲ, ಈ ಕಥೆಗೆ ಎಂಡ ಬರೋದನೇ ಇಲ್ಲ. 24 ರೀಲ್ ಸಿನಿಮಾ ಎತ್ತರನು ಕೊನೆಗೊಂದು ದಿ ಎಂಡ್ ಅಂತ ಬಂದ್ಬಿಡ್ತಿದ್ದೇನೆ. ಆದ್ರೆ ಇದಕ್ಕಿಲ್ಲನ ಅಂಥದ್ದು ಕೇಳೋನು. ಮತ್ತು ವಿಚಾರ ಮಾಡೋದಿತ್ತು ಅಂತಂದ್ರೆ ಆ ಸ್ವಭಾವದಿಂದ ಹೊರಗೆ ಬರೋದನ್ನ ಸಾಧ್ಯ ಇಲ್ಲ, ಬರಲಿಕ್ಕೆ ಮನಸ್ಸನ್ನ ಆಗೋದಿಲ್ಲ, ಬರುವ ಯಾವ ಪ್ರಯೋಜನವೂ ಕಂಡು ಬರೋದಿಲ್ಲ. ಅಂಥ ಸ್ವಭಾವದ ಗ್ರಹಣ ಮಾಡುವಂಥ ವಿಚಾರ ಮಾಡೋನು. ಮತ್ತೇನಿದೆ ರೀ? ಅಂತರಂಗವನ್ನು ನೋಡಲಿಲ್ಲ ಅಂತಂದ್ರೆ ಬಸ್ತಿಗೆ ಹೋಗಿ ಖಾಲಿ ಇದೆ. ಶಾಸ್ತ್ರದ ಸಾನ್ನಿಧ್ಯಕ್ಕೆ ಬಂದ ನಿರರ್ಥಕ ಇದೆ. ಅಂತರಂಗದ ಅವಲೋಕನೆ ಮಾಡಲಿಲ್ಲ. ಸಾಕಿದೆಲ್ಲ ನಿನ್ನ ನಾಟಕ, ನಿನ್ನ ಒಳಗೆ ನೋಡು ಅಂತ ಹೇಳಿ ಭಗವಂತರು ಹೇಳಿರ, ನಮಗೆ ಭಗವಂತರ ಸಲುವಾಗಿ ಸಿಟ್ಟು ಬರ್ತಿದೆ ಎಂದು ಗೌರವ ಆಗ್ತಿದೆ ಹೇಳಿ. ನಿಶ್ಚಿತವಾಗಿ ಕುಣಿತಾ ಇರ್ತೇವೆ, ಬೆಳ್ಳಿ ಪಾತ್ರೆ ತಗೊಂಡು ಹೋಗಿರ್ತೇವೆ, ಅರ್ಘ್ಯಂ ನಿರ್ವಪಾಮಿತಿ ಸ್ವಾಹ ಅಂತ ಇರ್ತೇವೆ. ಸಾಕಿದ ನಿನ್ನ ನಾಟಕಪ್ಪ, ಆ ಭಗವಂತ ಒಂದು ವೇಳೆ ಹೇಳದಂತ ಹೇಳಿ ತಿಳಿದು ಪಾರ್ಶ್ವನಾಥ ಪ್ರಭು, ಸಾಕಿದೆಲ್ಲ ನಿನ್ನ ನಾಟಕ, ನಿಲ್ಲಿಸೋ, ಒಳಗೆ ನೋಡು ಅಂಥೇಳಿ ಹೇಳಿದ್ರೆ ನಮ್ದು ಭಕ್ತಿಗೆ ಕುಂದು ಬರ್ತಿದೆಯೋ ಅಥವಾ ಭಕ್ತಿ ಇಮ್ಮಡಿ 100 ಮಡಿ ಆಗ್ತಿದೆ? ವಿಚಾರ ಮಾಡಿ.
ನಾವು ಏನು ಮಾಡ್ತಾ ಇದ್ದೀವಿ ಅದಕ್ಕೆಲ್ಲ ಹೂ ಅನ್ನೋರು ಇದ್ರೆ ನಾವು ಅವ್ರನ್ನ ಒಳ್ಳೆಯವ್ರು ಅಂತೀವ್ರಿ, ನಮ್ಮವ್ರು ಅಂತೀವಿ, ದೇವ್ರು ಅಂತೀವಿ, ಗುರು ಅಂತೀವಿ. ನಮ್ಮ ಅಭಿಪ್ರಾಯಕ್ಕೆ ನಮ್ಮ ಕಾರ್ಯಕ್ಕೆ ಯಾರಾದರೂ ವಿರೋಧ ಮಾಡೋರು ಕಂಡ್ರು ಅವ ಬೇಕಾದ್ರೆ ಭಗವಂತ ಯಾಕೆ ಇರುವಲ್ಲ, ಸಾಕು ನಮಗಂತ ಭಗವಂತ ಬೇಕೇನಪ್ಪ. ನಮಗೇನು ಮಾಡಿದ್ರು ಶಬಾಷ್ ಅನ್ನೋರು ಬೇಕು. ಏನೇ ಮಾಡಲಿ ಅಂತಂದ್ರೆ ನಾವು ಏನು ಮಾಡ್ತಾ ಇದ್ದೇವ್ರಿ, ಬರೀ ವಿಪರೀತನ ನನ್ನ ಸ್ವಭಾವವನ್ನು ನಾನು ಮೆಚ್ಚಿ ನಿಲ್ಲುವಂಥ ನನ್ನ ಸ್ವಭಾವ ಸಾಮರ್ಥ್ಯದ ವಿರಾಧನೆ ನಾನು ಮಾಡುವಂಥ ಕಾರ್ಯ ಮಾಡ್ತಾ ಇದ್ದೇನೆ. ಮತ್ತೆ ಇದಕ್ಕಿಂತ ನಿಕೃಷ್ಟ ಕಾರ್ಯ ಇನ್ನೇನು ಮಾಡೋದು ಬಾಕಿ ಇದೆ ಹೇಳಿ. ನಾನು ಆ ನಿಗೋಧದ ರಾಶಿಯಿಂದ ಇಲ್ಲಿಯವರೆಗೆ ಎದ್ದು ಬಂದಿದ್ದೇನೆ, ಅದರ ಬೆಲೆ ನಾನು ಮಾಡ್ತಾ ಇಲ್ಲ. ಇದಕ್ಕಿಂತ ನಿಕೃಷ್ಟ ಕಾರ್ಯ ಇನ್ಯಾವುದಿದೆ ಹೇಳಿ. ತಿಳಿತಾ ಇದೆಯಲ್ಲ ಗವರ್ನರ್, ಯಾವ ನಿಗೋಧ ರಾಶಿಯಿಂದ ಮೇಲೆದ್ದು ಇಲ್ಲಿಯವರೆಗೆ ಬಂದಿದ್ದೇನೋ ಅದರ ಬೆಲೆನೇ ಮಾಡ್ತಾ ಇಲ್ಲ, ಅದರದ್ದೇ ನನಗೆ ಪ್ರಜ್ಞೆ ಮೂಡಿ ಬರ್ತಾ ಇಲ್ಲ. ಇದಕ್ಕಿಂತ ಹೀನ ಕಾರ್ಯ ಇನ್ನಾವುದಿದೆ ರೀ. ವ್ಯವಹಾರ ಪೂಜ್ಯ ಇದೆ ಅಂಥೇಳಿ ಮುಂದಿನ ಶ್ಲೋಕದಾಗ ಹೇಳೋರದಾರ್ರೆ, ಅದನ್ನು ನಾಳೆ ನೋಡೋ ರೀತಿ. ಆದರೆ ಇಲ್ಲಿ ವಸ್ತುವಿನ ಯಥಾರ್ಥ ಸ್ವರೂಪವು ವಚನಕ್ಕೆ ಅಗೋಚರವಿದೆ ಎಂದರೆ ಅದನ್ನು ವಚನದ ಮೂಲಕ ಹೇಳಲಾಗುವುದಿಲ್ಲ. ಯಾವುದನ್ನ ಯಥಾರ್ಥ ಸ್ವರೂಪವನ್ನು, ವಸ್ತುವಿನ ಯಥಾರ್ಥ ಸ್ವರೂಪವನ್ನ ಅರೇ ಶರೀರದ ಮಾತು ಹೇಳಿದರು, ಅಶುಚಿತ್ವ ಭಾವನೆಯೊಳಗೆ ಶರೀರದ ವಿವರಣೆ ಮಾಡಿದರು. ಆದರೆ ಅದು ಶರೀರದ ಯಥಾರ್ಥ ಸ್ವರೂಪ ಇದೆ ಅಂತ. ಅನಿತ್ಯದೊಳಗೆ ಅಶರಣದೊಳಗೆ ಏನೇನು ಹೇಳಿದ್ರು, ಲೋಕ ಭಾವನೆಯೊಳಗೆ ಏನೇನು ಹೇಳಿದ್ರು, ಅದು ಯಥಾರ್ಥ ಇದೆ ಅಂದರೆ ಲೋಕದ ಸ್ವರೂಪ. ಬೋಧಿ ದುರ್ಲಭದೊಳಗೆ ಏನು ಹೇಳಿದ್ರು, ಅದು ಯಥಾರ್ಥ ಇದೆ ಅಂದರೆ ವಿಚಾರ ಒಂದೊಂದರದ್ದು ದೀರ್ಘವಾಗಿ ಮಾಡೋದಿದೆ. ವಚನದೊಳಗ ಸಾಮರ್ಥ್ಯ ಇಲ್ಲ, ಏನಿಲ್ಲ, ಯಥಾರ್ಥ ಸ್ವರೂಪವನ್ನು ತಿಳಿಸಿಕೊಡುವಂಥದ್ದು. ಇದು ಮಾತು ಸತ್ಯೋ ಅಥವಾ ವಚನದ ಮೂಲಕ ತಿಳಿದು ಬರುವಂಥ ಸ್ವಭಾವನ ವಸ್ತುವಿಂದಿಲ್ಲ. ಈ ಮಾತು ಸತ್ಯ ಇದೆ ರೀ. ವಚನ ದುರ್ಬಲ ಇದೆಯೋ ಅಥವಾ ಆ ವಸ್ತುನ ಅಷ್ಟು ಸಬಲ ಇದೆ, ಅದರ ಸ್ವಭಾವನೆ ಇಲ್ಲ. ವಚನದ ಹಿಡಿತದೊಳಗೆ ಸಿಲುಕುವಂಥದ್ದು. ಪಾರದ ಇರ್ತಿದೆಯಲ್ಲ, ಪಾರದ ಅದನ್ನು ಹಿಡ್ಕೊಳ್ಳಿಕ್ಕೆ ಬರ್ತಿದೆ ಅಂದ್ರೆ ಕಥೆ ಬರ್ತಿದೆ. ಪದ್ಮಪುರಾಣದೊಳಗೆ ಪ್ರತೀಂದ್ರಾಗಿರ್ತಾಳಲ್ಲ ಸೀತೆಯ ಜೀವ, ರಾವಣನಿಗೆ ಬೋಧ ಮಾಡಲಿಕ್ಕೆ ಹೋಗ್ತಿದೆ. ಸ್ವರ್ಗದ ಪ್ರತೀಂದ್ರನ ಸಾಮರ್ಥ್ಯ ಎಷ್ಟ. ಆ ನಾರಿಕೆಯನ್ನು ಅಲ್ಲಿಂದ ಎತ್ತಿ ತರುವ ಸಲುವಾಗಿ ಪ್ರಯತ್ನ ಮಾಡಿದ್ರೆ ಅದು ಜಾರಿ ಹೋಗ್ತಿದೆ ಅಂತೆ. ಭಾರತದಾಗಿ ಕೈಯಾಗ ಬರೋದಿಲ್ಲ, ಎತ್ತಿ ಇಲ್ಲಿ ಮಧ್ಯಲೋಕಕ್ಕೆ ತಗೊಂಡು ಬರ್ಬೇಕಂತ ಹೇಳಿ ವಿಚಾರ ಮಾಡ್ತಿದೆ ಆ ಜೀವ. ಅರೆ ಸಮ್ಯಕ್ ದೃಷ್ಟಿ ಜೀವ ಹಾಗೆ ವಿಚಾರ ಮಾಡ್ತಿದೆ. ಮಾಡಿರಲೂಬಹುದು. ಆದ್ರೆ ಆಚಾರ್ಯ ಭಗವಂತನ ಆ ವಚನದ ಹಿಂದೆ ತಾತ್ಪರ್ಯ ಏನ? ಒಂದು ಸಲ ನೀ ಅಶುಭ ಭಾವದಿಂದ ನರಕದೊಳಗೆ ಹೋದೆ ಅಂತಂದ್ರೆ ಅಲ್ಲಿಂದ ನಿನ್ನನ್ನು ಯಾರೂ ಎತ್ತಿ ತೋರಿಸ್ತಾರೆ. ತಾತ್ಪರ್ಯ ಏನಿದೆ? ನೀನು ಮಾಡಿದ ಫಲದಿಂದ ನಿನ್ನನ್ನು ಯಾರೂ ಬಿಡಿಸೋ ಸಾಧ್ಯ ಇಲ್ಲ. ನಿಶ್ಚಿತವಾಗಿ ಅದ ಫಲ ನಿನಗೆ ಸಿಕ್ಕೋದನ್ನು ಸಿಕ್ಕೋದು. ಅದಕ್ಕೆ ಅಪ್ಪಾಜಿ ಎಂಥ ಮಾತು ಹೇಳ್ತಿದ್ರು, ನಗನಗುತ್ತಾ ಮಾಡಿದ ಪಾಪವನ್ನು ಅಳುತ್ತಾ ಮುಗಿಸಬೇಕ. ನಕ್ಕೊಂತ ಇನ್ನೊಬ್ಬರದ ಹಾಸ್ಯ ಮಾಡ್ತೇವೆ. ನಾವು ಮಾಡ್ತೇವೆ ಅಂದ್ರೆ ನಿಂದೆ ಮಾಡ್ತೇವೆ. ಅದರ ಫಲ ಹಾಗಾದ್ರೆ ಕಣ್ಣಿದ್ದು ನೋಡೋದು ಅದನ್ನೇನಿದೆ ರೀ. ಬ್ರಹ್ಮಚರ್ಯದೊಳಗೆ ಬಂತ ಮಾತು,
ಮನೋಹರಾಂಗ ನಿರೀಕ್ಷಣೆ, ಬ್ರಹ್ಮಚರ್ಯದ ಅತಿಚಾರ ದೋಷ, ಉದ್ಗಲದ ರಚನೆ ಇದೆ. ಅದು ಉದ್ಗಲದ ರಚನೆ, ಅದ ಪರಿಣಮನಶೀಲ ಇದೆ, ಅದ ಭಿನ್ನ ದ್ರವ್ಯದ್ದು ಇದೆ. ಅದರಿಂದ ಲಾಭಹಾನಿ ಏನೂ ಆಗುವಂಥದ್ದು. ಯಾವ್ಯಾವುದಕ್ಕೆ ಸಂಬಂಧಿಸಿದ ಹಾಗೆ ವಸ್ತು ದರ್ಶನದೊಳಗ ವೀತರಾಗಿ ಸಂತರುಗಳ ಎಂಥ ಎಂಥ ಕಥನ ಮಾಡಿದ್ದಾರೆ. ಆದರೆ ಆ ಕಥನದ ರಹಸ್ಯದವರೆಗೆ ಹೋಗೋದ ಸ್ವಯಂ ಯೋಗ್ಯ ಜೀವದ್ದನ ಕಾರ್ಯ ಇದೆ, ಪಾತ್ರ ಜೀವದ್ದನ ಕಾರ್ಯ ಇದೆ. ಮತ್ತು ಪಾತ್ರತೆ ಭವಿತವ್ಯದ ಅನುಸಾರ ವರ್ತಮಾನ ಜ್ಞಾನದೊಳಗ ಅಥವಾ ವರ್ತಮಾನ ಜ್ಞಾನದ ಅನುಸಾರ ಅವನ ಭವಿಷ್ಯದ ಮಾರ್ಗ ನಿರ್ಮಾಣ. ಯಾರು ಬೇಕಾದರೂ ತಿಳಿರಿ. समाज जीवाला चारण रुढीदारी उपदेश दिला ना, वचन अगोचरच होतं. ಅದಕ್ಕೆ ಹೇಳಿದ್ರಲ್ಲ, ಯಾವ ಭಾಷೆಯೊಳಗೆ ಹೇಳಿದ್ರು, ಅದು ಯಾವ ಭಾಷೆಯೊಳಗೆ ಕೇಳಿತು, ಪ್ರಕೃತದೊಳಗೆ ಹೇಳಿದ್ರು, ಶಬ್ದದಿಂದ ಹೇಳಲೇ ಇಲ್ಲ. ನಮಗೆ ತಿಳಿಸಿಕೊಡುವ ಸಲುವಾಗಿ ನೀ ತೀರ್ಥಂಕರ ಇದ್ದಿ. ಸರ್ವಜ್ಞ ಪ್ರಭುವಿನ ಮೂಲಕ ನಿನ್ನ ಮಾತನ್ನು ನಾವು ಕೇಳಿ ಬಂದಿದ್ದೇವೆ. ಸರ್ವಜ್ಞ ಪ್ರಭುಗಳು ನಿನ್ನದು ಗುಣಗಾನ ಮಾಡಿದ್ದಾರೆ. ಇದೆಲ್ಲ ಹೇಳಿದರೆ ಇದನ್ನು ನಮಗೆ ಹೇಳಿದ್ದಾರೆ. ಬರೇ ಆ ವೀತರಾಗ ಶಾಂತ ಮುದ್ರೆಯನ್ನ ದರ್ಶನ ಶಕ್ತಿ ಜೀವದಲ್ಲಿ ಇದೆ ನೋಡಿತು. ಅದರ ಮೂಲಕ ತಾನೇ ತಿಳಿತರೆ. ಅದ ಏನು ತಿಳಿತು? ಯಾವುದನ್ನು ತಿಳಿಯೋದ ಜೀವದ ಸಲುವಾಗಿ ಅವಶ್ಯಕ ಇದೆಯೋ ಆ ಮಾತನ್ನು ತಿಳಿತರೆ. ಹಾಗೆ ಉಪದೇಶ ಹೇಳುವ ಮಾತು ಎಲ್ಲ ಹೇಳೇ ಇಲ್ಲ. ಅದೇನು ಫೋಟೋ ತೋರಿಸ್ತಾರೋ ಹಾಗೆ ವಾಸ್ತವಿಕ ಇಲ್ಲ. ಬರೇ ಆಕಾಶ ಮಾರ್ಗದಿಂದ ಹೊರಟು ಹೋಗ್ತಾರೆ. ಚಾರಣ ಮುನಿಗಳ ಜಿನಬಿಂಬದ್ದನೂ ಹಾಗೆ ಇದೆ. ಜಿನಮುನಿದ ಕಾನನದೊಳಗ ಆ ಗೃದ್ಧ ಪಕ್ಷಿ ನೋಡಿತಲ್ಲ, ಶೀತೆ ಆಹಾರ ಕೊಡುವುದನ್ನು ನೋಡಿ ಅದಕ್ಕೆ ಆನಂದ ಆಯ್ತಲ್ಲ, ಕುಣಿತಾ ಇತ್ತದ. ಮತ್ತು ಅವು 4 ನೋಡಿದ್ವಲ್ಲ, ಹುಲಿ, ಮಂಗ, ಮುಂಗುಷಿ, ಏನೇನಿತ್ತು ಅಲ್ಲ ಅವ 4. ಅವೇನಾದರೂ ಭರತ್ ಚಕ್ರವರ್ತಿ, ಬಾಹುಬಲಿ, ಅನಂತವೀರ್ಯ ಎಲ್ಲ ಅದು ಶ್ರೇಣಿಕ್ ಮತ್ತಿಷ್ಟಿಷ್ಟು ಪ್ರಶ್ನೆ ಅಂತ ಶ್ರೇಣಿಕ್ ಪ್ರಶ್ನೆ ಕೇಳಿದಾಗ ಅದೆಲ್ಲ ವ್ಯವಹಾರಪ್ಪ. ಎಲ್ಲ ವ್ಯವಹಾರ ನಮಗೆ ತಿಳಿಸುವ ಸಲುವಾಗಿ. ಅಲ್ಲಿ ವೃಷಭಶಯನ ಗಣಾಗ್ರಣಿ ಕೇಳಿದ ವೃಷಭದೇವರ ಸಮವಸರಣದೊಳಗ, ಇಲ್ಲಿ ಮಹಾವೀರರ ಸಮವಸರಣದೊಳಗ ಶ್ರೇಣಿಕದವರೇ ಕೇಳಿದ ಗೌತಮ ಗಣಧರ ಹೇಳಿದರು ಉತ್ತರ. ಯಾವುದರ ಸಲುವಾಗಿ? ಯಾವ ಆಚಾರ್ಯರು ಬರಿತಾ ಇದ್ದಾರಲ್ಲ ಅವರ ವಚನಕ್ಕೆ ಅದರದ ವಿಶ್ವಾಸ ಕೊಡ್ತಾ ಇದ್ದಾರೆ. ಈ ಪ್ರಶ್ನೆಯನ್ನ ಅಲ್ಲಿ ಕೇಳಿದ್ದ ಶ್ರೇಣಿಕ ದೊರೆ ಗೌತಮ ಗಣಧರ ಅದಕ್ಕೆ ಈ ಪ್ರಕಾರದ ಉತ್ತರ ಕೊಟ್ಟಿದ್ದ. ರಾಮನ ಜೀವನ ಹೇಗಿತ್ತು ಪ್ರಭು ಅಂಥೇಳಿ ಕೇಳಿದ ಶ್ರೇಣಿಕ. ಅದಕ್ಕೆ ಗೌತಮ ಗಣಧರ ಇದನ್ನು ಹೇಳಿದ್ದಾರೆ ನೋಡಿ ಅಂಥೇಳಿ ಇವರು ಬರೀಲಿಕ್ಕೆ ಶುರು. नमक विश्वास संभाषणामध्ये व्यवस्था आहे की आपल्याला शंका आली की लगेच समजतं. ಅದಂತೂ ಇದೇನಲ್ಲ, ಅಲ್ಲಿ ಕೇಳಬೇಕಾದದ್ದು ಪ್ರಶ್ನೆನೇ ಇಲ್ಲ. आदरणों ಕೂಡ मुनिराज अज्ञानी को समझाने के लिए सत्यार्थ जो व्यवहार ने उसका उपदेश देते हैं. ನಮಗೆ ತಿಳಿಸಿ ಹೇಳುವ ಸಲುವಾಗಿ ಹೇಳಿದೆ. ಶ್ಲೋಕದ ಭಾವಾರ್ಥದಾಗ ಐತೆ. ಆದುದರಿಂದ ವ್ಯವಹಾರ ನಯವಂತೂ ಮೂರ್ಖರಿಗೆ ತಿಳಿಸಿಕೊಡುವ ಸಲುವಾಗಿ ಇದೆ. ಎಲ್ಲಿ 8ನೇ ಶ್ಲೋಕದ ಭಾವಾರ್ಥದಾಗ ಐತೆ. ಆದರೆ ಅದರ ಆಶ್ರಯದಿಂದ ಕರ್ಮಗಳು ನಾಶವಾಗುವ ಸಾಧ್ಯತೆ ಇಲ್ಲ. ಒಂದ್ಸಲ ಎಲ್ಲ ಓದೋ ನೋಡ್ಲೆ ಈ ಮೊದಲಿನ ಶ್ಲೋಕಗಳು ಅಂದ್ರೆ ಒಂದಿಷ್ಟ ಆಗ್ತಿದೆ ನಡೀರಿ. 1ನೇ ಶ್ಲೋಕದ ಯಾವ ಪ್ರಕಾರ ಜಲವು ವಜ್ರದ ಮಧ್ಯದಲ್ಲಿ ಪ್ರವೇಶ ಪಡೆಯದೆ ಹೊರಗಡೆಯಲ್ಲಿಯೇ ಉರುಳಿ ಬೀಳುತ್ತದೆ, ಅದೇ ಪ್ರಕಾರ ಯಾವ ಉತ್ಕೃಷ್ಟ ಜ್ಯೋತಿಯ ಮಧ್ಯದಲ್ಲಿ ಮಹಾಕವಿಗಳ ವಚನ ಸಮೂಹವು ಕೂಡ ಪ್ರವೇಶ ಮಾಡದೆ ಹೊರಗಡೆಯಲ್ಲಿಯೇ ಉಳಿದು ಬಿಡುತ್ತದೆ ಎಂದರೆ ಅದರ ವರ್ಣನೆಯನ್ನು ಮಹಾಕವಿಗಳು ಕೂಡ ತಮ್ಮ ವಾಣಿಯ ಮೂಲಕ ಮಾಡುವ ಸಾಧ್ಯತೆ ಇಲ್ಲ ಮತ್ತು ಅದನ್ನು ಅತ್ಯಂತ ಕಠಿಣತೆಯಿಂದ ನೋಡುವ ಸಾಧ್ಯತೆ ಇದೆ.
ಆ ಉತ್ಕೃಷ್ಟವಾದ ಜ್ಯೋತಿಯು ಜಯವಂತವಾಗಿರಲಿ. ಯಾವ ವಸ್ತು ದೃಷ್ಟಿಗೆ ಗೋಚರವಾಗುವುದು ಎಂದರೆ ಅದನ್ನು ನೋಡಬಹುದಾಗಿದೆ. ಅದರ ವರ್ಣನೆಯಂತೂ ಕವಿ ಜನರು ವಚನದಿಂದ ಮಾಡಬಹುದಾಗಿದೆ. ಆದರೆ ಚೈತನ್ಯ ಸ್ವರೂಪ ತೇಜಸ್ಸು ಪ್ರಪಂಚದಲ್ಲಿ ಎಷ್ಟು ದುರ್ಲಕ್ಷ್ಯವಿದೆ ಎಂದರೆ, ಯಾವ ಪ್ರಕಾರ ನೀರು ವಜ್ರದ ಆಂತರ್ಯದಲ್ಲಿ ಪ್ರವೇಶ ಮಾಡುವ ಸಾಧ್ಯತೆ ಇಲ್ಲ, ಆದರೆ ಅದು ಹೊರ ಭಾಗದಲ್ಲಿಯೇ ಉಳಿದು ಬಿಡುತ್ತದೆ. ಅದೇ ಪ್ರಕಾರ ಕವಿಗಳ ವಾಣಿಯೂ ಕೂಡ ಅದರ ಎಂದರೆ ಚೈತನ್ಯ ಸ್ವರೂಪ ತೇಜಸ್ಸಿನ ಅಂತರಂಗದಲ್ಲಿ ಪ್ರವೇಶ ಮಾಡುವ ಸಾಧ್ಯತೆ ಇಲ್ಲ, ವರ್ಣನೆ ಮಾಡುವ ಸಾಧ್ಯತೆ ಇಲ್ಲ, ಆದರೆ ಅದು ಹೊರಭಾಗದಲ್ಲಿಯೇ ಉಳಿದು ಬಿಡುತ್ತದೆ. ಯಾವ ಚೈತನ್ಯ ರೂಪ ತೇಜಸ್ಸಿನ ವಿಷಯದಲ್ಲಿ ಮನಸ್ಸಿನಿಂದ ಯಾವ ವಿಚಾರವನ್ನು ಮಾಡುವ ಸಾಧ್ಯತೆ ಇಲ್ಲ, ವಚನದಿಂದ ಏನೇನೂ ಹೇಳಲಾಗುವ ಸಾಧ್ಯತೆ ಇಲ್ಲ, ಮತ್ತು ಅದು ಶರೀರದಿಂದ ಭಿನ್ನವಿದೆ, ಕೇವಲ ಅನುಭವದಿಂದ ಗಮ್ಯ ಹಾಗೂ ಅಮೂರ್ತವಿದೆ. ಆ ಚೈತನ್ಯ ರೂಪದ ತೇಜಸ್ಸು ತಮ್ಮೆಲ್ಲರ ರಕ್ಷಣೆ ಮಾಡಲಿ. ಅಮೂರ್ತವಿರುವಂಥ ಚೈತನ್ಯ ಸ್ವರೂಪದ ತೇಜಸ್ಸು ಅದು ಚರ್ಮಚಕ್ಷುವಿಗೆ ಗೋಚರವಾಗುವುದಿಲ್ಲ, ವಾಗಾಡಂಬರಕ್ಕೆ ಒಳಪಡುವುದಿಲ್ಲ, ಮನಸ್ಸಿನ ಹಿಡಿತಕ್ಕೆ ಸಿಲುಕುವುದಿಲ್ಲ, ಮತ್ತು ಶರೀರದಿಂದ ಅತ್ಯಂತ ಭಿನ್ನವಿರುವಂಥ ಆ ಚೈತನ್ಯ ತೇಜಸ್ಸು ಕೇವಲ ಒಂದು ಅನುಭವ ಗಮ್ಯವಿದೆ. ಮನಸ್ಸಿನಿಂದ ಬಾಹ್ಯ ಶರೀರ ಮೊದಲಾದವುಗಳ ಕಡೆಯಿಂದ ಹಿಂದೆ ಸರಿದು ನೋಡ್ರಿ, ಏನು ಒಂದೊಂದು ವಚನ ಹೇಳಿದರು. ಪ್ರಾರಂಭದಿಂದನೇ ಇದೆ. ಹಿಂದಿನ ಶ್ಲೋಕಗಳನ್ನು ಓದಿದಿರಿ, ನಿಜವಾಗಿ ಧನ್ಯ. ಮುಂದಿನ ಶ್ಲೋಕಗಳನ್ನು ಯಾರು ಓದಿದಿರಿ ಅವರೂ ನಿಜವಾಗಿ ಧನ್ಯ. ಓದಬೇಕು. ಆಚಾರ್ಯವಂತರ ಶಬ್ದಗಳಲ್ಲಿರುವಂಥ ಭಾವದ ಅನುಗಾಮಿ ಆಗಬೇಕ್ರಿ. ಉತ್ಕೃಷ್ಟವಾದ ಚೈತನ್ಯ ಸ್ವರೂಪದ ಜ್ಯೋತಿಯು ಜಯವಂತವಾಗಿರಲಿ. ಎಲ್ಲಿವರೆಗೆ ಜೀವರುಗಳಿಗೆ ಈ ಶರೀರವು ನನ್ನದಿದೆ, ಈ ಪತ್ನಿಯು ನನ್ನವಳಿದ್ದಾಳೆ, ಮತ್ತು ಈ ಪುತ್ರ ಧನ ಧಾನ್ಯಾದಿಗಳು ನನ್ನವು ಇವೆ ಎಂದು ಪತ್ನಿ, ಪುತ್ರ, ಧನ ಧಾನ್ಯ ಮೊದಲಾದ ಹೊರ ಪದಾರ್ಥಗಳಲ್ಲಿ ಮಮತೆ ಇರುತ್ತದೆ, ಅಲ್ಲಿಯವರೆಗೆ ಯಾವ ಜೀವನಿಗೂ ಆ ಉತ್ಕೃಷ್ಟವಾದ ಚೈತನ್ಯ ಸ್ವರೂಪಿ ತೇಜಸ್ಸಿನ ಅನುಭವವಾಗುವ ಸಾಧ್ಯತೆ ಇಲ್ಲ. ಆದರೆ ಯಾವಾಗ ಶರೀರ ಮೊದಲಾದವುಗಳ ಮೇಲಿನ ಮಮತೆಯು ಬಿಟ್ಟು ಹೋಗುತ್ತದೆ ಮತ್ತು ಮನಸ್ಸು ಆನಂದ ಸಾಗರದಲ್ಲಿ ಮುಳುಗಿ ಹೋಗಲಾರಂಭಿಸುತ್ತದೆ, ಆ ಸಮಯದಲ್ಲಿ ಆ ತೇಜಸ್ಸು ಅನುಭವದಲ್ಲಿ ಬರುತ್ತದೆ, ಮತ್ತು ಅದೇ ತೇಜಸ್ಸು ಈ ಲೋಕದಲ್ಲಿ ಯಾವಾಗಲೂ ಜಯವಂತವಾಗಿರಲಿ. ಯಾವ ಅಜ್ಞಾನ ರೂಪದ ಅಂಧಕಾರವನ್ನು ಸೂರ್ಯ ಮೊದಲಾದವುಗಳ ಮೂಲಕ ನಷ್ಟ ಮಾಡುವ ಸಾಧ್ಯತೆ ಇಲ್ಲ. ಅದು ಯಾವ ಗುರುಗಳ ನಿರ್ಮಲ ವಚನ ರೂಪದ ಕಿರಣಗಳ ಮೂಲಕ ಶೀಘ್ರದಲ್ಲಿಯೇ ಸ್ಪಷ್ಟವಾಗಿ ಬರುತ್ತದೆ. ಶ್ರೇಷ್ಠ ಗುರುಗಳು ಜಯವಂತವಾಗಿರಲಿ. ಈ ಪ್ರಪಂಚದಲ್ಲಿ ದೇಶದಾದ್ಯಂತ ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಮಾನರಿದ್ದಾರೆ, ಮತ್ತು ಅವರು ತಮ್ಮನ್ನು ಜಗದ್ಗುರುಗಳೆಂಬ ಹೆಸರಿಂದ ಕರೆಸಿಕೊಳ್ಳುವ ಪ್ರಯತ್ನವನ್ನೂ ಮಾಡುತ್ತಿದ್ದಾರೆ. ಆದರೆ ಆ ಕೃತಕ ಗುರುಗಳು ನಿಜವಾದ ಗುರುಗಳಾಗುವ ಸಾಧ್ಯತೆ ಇಲ್ಲ, ಏಕೆಂದರೆ ಗುರು ಶಬ್ದದ ಅರ್ಥವೇ ಮೋಹಾಂಧಕಾರವನ್ನು ದೂರ ಮಾಡಿದವರಿಂದ. ಆದುದರಿಂದ ನೋಡ್ರಿ, ಗುರು ಶಬ್ದದ ಅರ್ಥ ಇಲ್ಲೇನಿದೆ? ಮೋಹಾಂಧಕಾರವನ್ನು ನಾಶ ಯಾರು ಮಾಡಿದರೋ ಅವರು ಗುರು ಅದರ. ಗುರು ಅಂದ್ರೆ ದೊಡ್ಡವರು. ಗುರು ಅಂದ್ರೆ ಅವರ ಅನುಸರಣೆ ಮಾಡೋದಿದೆ. ಯಾಕೆ? ಒಂದು ಮೋಹ ರೂಪದ ಅಂಧಕಾರದಿಂದ ಜೀವನಿಗೆ ದುಃಖ ದುಃಖ ದುಃಖ, ಪರಾಧೀನತೆ, ಚತುರ್ಗತಿ ಇದಾವೆ. ಆದುದರಿಂದ ಯಾರು ತಮ್ಮ ಮೋಹಾಂಧಕಾರವನ್ನು ವ್ಯಕ್ತಗೊಳಿಸಿದ್ದ ಹಾಗೂ ತಮ್ಮ ವಚನಗಳಿಂದ ಇತರರ ಮೋಹಾಂಧಕಾರವನ್ನು ನಷ್ಟ ಮಾಡುವಂಥವರಿದ್ದರೆ ಅವರೇ ನಿಜವಾದ ಗುರುಗಳಿದ್ದಾರೆ, ಮತ್ತು ಗುರುಗಳಿಗೆ संसार में जीवों को जन्म जरा जन्म देते तो दुख रूपी वर्षित होते हैं, परंतु विषयों से उत्पन्न हुए सुख को जो जीव सुख मानते हैं वह भी सुख नहीं,
अपितु दुखी है। अतः वास्तविक सुख मोक्ष में ही है, परंतु वह मोक्ष अत्यंत दुस्साध्य है। भावार्थ, जन्म जरा मरणादि के दुख को तो सर्व मनुष्य दुख ही कहते हैं। वे तो दुख ही है, किंतु बहुत से अज्ञानी जो इंद्रियों से उत्पन्न हुए सुख को वास्तविक सुख मानते हैं, तो इंद्रिय सुख को सुख कहना ठीक नहीं, वह सुख नहीं अपितु दुख ही है। यदि वास्तविक सुख है तो वह मोक्ष में ही है, किंतु वह मोक्ष अत्यंत कठिनाई से साध्य होता है। ಶ್ಲೋಕದೊಳಗೆ ಜನ್ಮ ಇದೆ ಏನು ನೋಡ್ರಿ, जन्म जरा मरण ಶ್ಲೋಕದೊಳಗೆ ಇದೆ ಏನು ನೋಡ್ರಿ. ಹೋದ್ರೆ ಮಧುಕರಣ್ಣ ಅದನ್ನ ಆಸ್ತಾಂ ಜರಾದಿ ದುಃಖಂ ಸುಖಮಪಿ ವಿಶೋದ್ಭವಂ ಸತಾಂ ದುಃಖಂ. ಜನ್ಮ ಶಬ್ದನೇ ಇಲ್ಲ, ಜನ್ಮ ಆದದ್ದೇ ಇದೆ, ಜನ್ಮದೇನು ಅಂತ ಹೇಳ್ತಾರೆ. ಇನ್ನು ಬರಬೇಕಾಗಿದೆ ಅವರಂಥದ್ದು, ಅದರದ್ದು ಹೇಳ್ತಾರೆ. ನಾವು ನಮ್ಮ ಬುದ್ಧಿಯಿಂದ ಬರೆದ್ರೆ ಆಗುವುದಿಲ್ರಿ. ಆಚಾರ್ಯರ ಭಾವ ಏನಿದೆ ಅದನ್ನು ಬರೀಬೇಕ್ರಿ ಅರ್ಥದೊಳಗೆ. ಹೋದ್ರಿ ಮಧುಕರಣ್ಣ. ಮೊದಲಾದವುಗಳ ನಿಮಿತ್ತದಿಂದ ಉತ್ಪನ್ನವಾಗುವ ದುಃಖವಂತೂ ದೂರವೇ ಇರಲಿ. ಆದರೆ ವಿಷಯ ಭೋಗಗಳಿಂದ ಉತ್ಪನ್ನವಾದ ಸುಖವು ಕೂಡ ಸಾಧು ಪುರುಷರಿಗೆ ದುಃಖ ರೂಪವಾಗಿಯೇ ಪ್ರತಿಭಾಸಿತವಾಗುತ್ತದೆ. ಅವರು ಯಾವುದನ್ನು ವಾಸ್ತವಿಕ ಸುಖವೆಂದು ಮನ್ನಿಸುತ್ತಾರೆ, ಆ ಸುಖವು ಮೋಕ್ಷದಲ್ಲಿ ಇದೆ ಮತ್ತು ಅದನ್ನು ಅತ್ಯಂತ ಕಠಿಣತೆಯಿಂದ ಸಿದ್ಧಪಡಿಸಿಕೊಳ್ಳಲಾಗುತ್ತದೆ. ಭಾವಾರ್ಥ, ಜರೆ ಮರಣ ಮೊದಲಾದವುಗಳ ದುಃಖವನ್ನಂತೂ ಎಲ್ಲ ಜನರು ದುಃಖವೆಂದೇ ಹೇಳುತ್ತಾರೆ. ಆದುದರಿಂದ ಅವನು, ಯಾಕಂದ್ರೆ ಜನ್ಮದ ದುಃಖ ಯಾರು ನೋಡೇ ಇಲ್ರಲ್ಲ, ವೃದ್ಧತ್ವ ಮತ್ತು ಮರಣ ಅವೇ ನೋಡಿದಾರಲ್ಲ, ಅದಕ್ಕೆ ಅವನ್ನೇ ಹೇಳಿದ್ದಾರೆ. ಆದರೆ ಬಹಳಷ್ಟು ಅಜ್ಞಾನಿ ಜೀವನಗಳು ಇಂದ್ರಿಯಗಳಿಂದ ಉತ್ಪನ್ನವಾದ ಸುಖವನ್ನು ಕೂಡ ಸುಖವೆಂದು ಹೇಳುತ್ತಾರೆ. ಆದರೆ ಅದನ್ನು ಸುಖವೆಂದು ಹೇಳುವುದು ಸರಿಯಿಲ್ಲ, ಅದು ಸುಖವಿಲ್ಲ, ದುಃಖವೇ ಇದೆ. ವಾಸ್ತವಿಕ ಸುಖವಂತೂ ಮೋಕ್ಷದಲ್ಲಿದೆ ಮತ್ತು ಆ ಮೋಕ್ಷವು ಅತ್ಯಂತ ಕಠಿಣತೆಯಿಂದ ಸಾಧ್ಯವಿದೆ. ಗೌರಣ್ಣವ್ರಿಗೆ ನೀವು ಓದ್ರಿ ಆರನೇದ. अर्थ, जिनको चिरकाल से सुना है, परिचय किया है तथा अनुभव किया है, ऐसे समस्त काम क्रोध भोग विकथा आदि सर्व प्राणियों को जन्म से प्राप्त है। अर्थात उनकी प्राप्ति तो सबको सुलभ रीति से हो सकती है, किंतु मुक्ति प्राप्ति के लिए शुद्ध आत्मज्योति की प्राप्ति अत्यंत दुर्लभ है। भावार्थ, काम क्रोध भोग विकथा आदि पदार्थ तो अनादि काल से प्रत्येक जन्म से सुने गए हैं, उसका परिचय है और अनुभव भी किया गया है। इसलिए उनकी प्राप्ति तो संसार में अत्यंत सुलभ है। अर्थात उद्बोधक कारण पाकर वे तो बहुत ही शीघ्र प्रकट हो जाते हैं, किंतु मुक्ति के लिए शुद्ध आत्मा की प्राप्ति अत्यंत दुर्लभ है। अर्थात इसकी प्राप्ति जल्दी नहीं हो सकती, क्योंकि किसी जन्म में इसका भली भांति सुना भी नहीं है और न इसका परिचय और अनुभव किया है। इसलिए मोक्षाभिलाषियों को शुद्ध आत्म ज्योति की प्राप्ति के लिए अवश्य प्रयत्न करना चाहिए। श्रुत परिचितानुभूतं सर्वं सर्वस्य जन्मनि सुचिरं न तु मुक्तैत्र सुलभा ಶುದ್ಧಾತ್ಮಜ್ಯೋತಿರ್ಪುಲಬ್ಧಿ. ವಿಜಯ್ ಭಾಯಿ ಓದ್ರಿ ಅದನ್ನ. ಲೋಕದಲ್ಲಿ ಸಮಸ್ತ ಜೀವರುಗಳು ಚಿರಕಾಲದಿಂದ ಜನ್ಮ ಮರಣ ರೂಪದ ಸಂಸಾರಕ್ಕೆ ಕಾರಣಭೂತವಿರುವ ವಸ್ತುಗಳ ವಿಷಯದಲ್ಲಿ ಆಲಿಸಿದ್ದಾರೆ, ಪರಿಚಯ ಪ್ರಾಪ್ತ ಮಾಡಿಕೊಂಡಿದ್ದಾರೆ ಮತ್ತು ಅನುಭವ ಕೂಡ ಮಾಡಿದ್ದಾರೆ. ಆದರೆ ಯಾವ ಶುದ್ಧ ಆತ್ಮನ ಜ್ಯೋತಿಯು ಮುಕ್ತಿಗೆ ಕಾರಣಭೂತವಿದೆ, ಅದರ ಉಪಲಬ್ಧಿಯು ಅವರಿಗೆ ಸುಲಭವಾಗಿಲ್ಲ. ಭಾವಾರ್ಥ, ಕಾಮ ಭೋಗ ಬಂಧದ ಕಥೆಯನ್ನಂತೂ ಅನಾದಿ ಕಾಲದಿಂದ ಪ್ರತಿಯೊಂದು ಭವದಲ್ಲಿ ಸಾಕಷ್ಟು ಕೇಳಲಾಗಿದೆ ಮತ್ತು ಅವಕ್ಕೆ ಸಂಬಂಧಿಸಿದ ಪದಾರ್ಥಗಳ ಪರಿಚಯ ಹಾಗೂ ಅನುಭವವನ್ನು ಕೂಡ ಮಾಡಲಾಗಿದೆ. ಆದುದರಿಂದ ಅವುಗಳ ಪ್ರಾಪ್ತಿಯಂತೂ ಅತ್ಯಂತ ಸುಲಭವಿದೆ. ಆದರೆ ಮುಕ್ತಿಯ ಸಲುವಾಗಿ ಶುದ್ಧ ಆತ್ಮನ ಪ್ರಾಪ್ತಿಯಾಗುವುದು ಅತಿಶಯ ದುರ್ಲಭವಿದೆ. ಎಂದರೆ ಇದರ ಪ್ರಾಪ್ತಿಯು ಕೂಡಲೇ ಆಗುವ ಸಾಧ್ಯತೆ ಇಲ್ಲ, ಏಕೆಂದರೆ ಕಳೆದು ಹೋದ ಅನೇಕ ಭವಗಳಲ್ಲಿ ಯಾವೊಂದು
ವಿಷಯದಲ್ಲಿ ಸರಿಯಾಗಿ ಕೇಳಲಿಲ್ಲ ಮತ್ತು ಇದರ ಪರಿಚಯ ಹಾಗೂ ಅನುಭವ ಮಾಡಿಕೊಂಡಿಲ್ಲ. ಆದುದರಿಂದ ಮೋಕ್ಷಾಭಿಲಾಷೆಯುಳ್ಳವರು ಶುದ್ಧ ಆತ್ಮಜ್ಯೋತಿಯ ಪ್ರಾಪ್ತಿಯ ಸಲುವಾಗಿ ಅವಶ್ಯವಾಗಿ ಪ್ರಯತ್ನ ಮಾಡಬೇಕಾಗುವುದು. ಬೋಧೋಪಿ ಯತ್ರ ವಿರಲೋ ವೃತ್ತಿರ್ವಾಚಾಮಗೋಚರೇ ಬಾಢಂ ಅನುಭೂತಿಸ್ತತ್ರ ಪುನಃ ದುರ್ಲಕ್ಷಾತ್ಮನಿ ಪರಂ ಗಹನಂ. ವಸನ. ಯಾವ ಆತ್ಮನು ವಚನಗಳಿಗೆ ಅಗೋಚರನಿದ್ದಾನೆ, ವಿಕಲ್ಪಾತೀತನಿದ್ದಾನೆ, ಆ ಆತ್ಮತತ್ವದ ವಿಷಯದಲ್ಲಿ ಪ್ರಾಯಶಃ ಜ್ಞಾನವೇ ಆಗುವುದಿಲ್ಲ. ಆತ್ಮನ ವಿಷಯದಲ್ಲಿ ಸ್ಥಿರತೆಯು ಇನ್ನೂ ಕಠಿಣವಿದೆ ಮತ್ತು ಅವನ ಅನುಭವವಂತೂ ದುರ್ಲಭವೇ ಇದೆ. ಆ ಆತ್ಮತತ್ವವು ಪರಮ ದುರ್ಲಭವಿದೆ. ಭಾವಾರ್ಥ: ಯಾವ ಪದಾರ್ಥವು ಗಹನವಿರುವುದಿಲ್ಲ ಅದರದಂತೂ ಧ್ಯಾನ ಮಾಡಿಕೊಳ್ಳಬಹುದಾಗಿದೆ ಎಂದರೆ ಅದನ್ನು ತಿಳಿದುಕೊಳ್ಳಬಹುದಾಗಿದೆ. ಯಾವಾಗ ಅದನ್ನು ತಿಳಿದುಕೊಳ್ಳಬಹುದಾಗಿದೆಯೋ ಆಗ ಅದರ ವರ್ಣನೆಯನ್ನು ಮಾಡಬಹುದಾಗಿದೆ. ವರ್ಣನೆ ಮಾಡುವುದರಿಂದ ಅದರ ಅನುಭವ ಕೂಡ ಆಗುವ ಸಾಧ್ಯತೆ ಇದೆ. ಆದರೆ ಆತ್ಮನಂತೂ ಅತ್ಯಂತ ಗಹನನಿದ್ದಾನೆ. ಆದುದರಿಂದ ಮೊದಲಂತೂ ಅವನನ್ನು ತಿಳಿದುಕೊಳ್ಳಲಾಗುವುದಿಲ್ಲ. ಆದರೆ ಆತ್ಮನಂತೂ ಯಾವುದಾದರೂ ರೀತಿಯಿಂದ ತಿಳಿದುಕೊಂಡರೂ ಕೂಡ ಅವನ ವರ್ಣನೆಯು ಮಾಡುವ ಸಾಧ್ಯತೆ ಇಲ್ಲ. ಹೇಗಾದರೂ ಮಾಡಿ ಒಂದಿಷ್ಟು ವರ್ಣನೆಯನ್ನು ಮಾಡಬಹುದಾಗಿದೆ, ಆದರೆ ಅವನ ಅನುಭವ ಮಾಡಿಕೊಳ್ಳುವ ಸಾಧ್ಯತೆ ಇಲ್ಲ. ಆದುದರಿಂದ ಆತ್ಮನ ಬೋಧ, ವರ್ಣನೆ ಮತ್ತು ಅನುಭವಗಳೆಲ್ಲವೂ ಕಠಿಣವಿವೆ. ಅವೆಲ್ಲ ಕಾಮದ ಯಾತ್ರೆ ಸಲುವಾಗಿರ್ತಾವ್ರಿ. ಒಂದೇ ಸಲ ಸ್ಪೀಡ್ ಹೋಗೋದೇನ್ರಿ? ಒಂದು ಸ್ವಲ್ಪ ತಿಳ್ಕೊಂಡ್ರೆ ಕಾಮ ಐತಂದ್ರೆ ನಿಲ್ಲಬೇಕಲ್ಲ. ಆತ್ಮನ ಬೋಧ, ವರ್ಣನೆ ಮತ್ತು ಅನುಭವಗಳೆಲ್ಲವೂ ಕಠಿಣವಿವೆ. ಅಷ್ಟು ಗಡಿಬಿಡಿಯಿಂದ ಓದ್ಬಾರ್ದು. ವ್ಯವಹೃತಿರಬೋಧಜನಬೋಧನಾಯ ಕರ್ಮಕ್ಷಯಾಯ ಶುದ್ಧನಯಃ ಸ್ವಾರ್ಥಂ ಮುಮುಕ್ಷುರಹಂ ಇತಿ ವಕ್ಷೇ ತದಾಶ್ರಿತಂ ಕಿಂಚಿತ್. ವ್ಯವಹಾರನೆಯು ಅಜ್ಞಾನಿ ಜನನಿಗೆ ಪ್ರತಿಬೋಧ ಮಾಡುವುದರ ಸಲುವಾಗಿ ಇದೆ. ಆದರೆ ಶುದ್ಧ ನಿಶ್ಚಯನೆಯು ಕರ್ಮಗಳ ನಾಶದ ಎಂಥ ಅದ್ಭುತ ಕೃತಿ ಐತೆ ನೋಡ್ರಿ. ಒಂದೊಂದು ವಚನ ಎಂಥವದವು. ಅಜ್ಞಾನಿ ಜನರಿಗೆ ಬೋಧ ಮಾಡುವ ಸಲುವಾಗಿ ವ್ಯವಹಾರನೆ, ನಿಶ್ಚಯನೆಯ ಕರ್ಮಗಳ ನಾಶ ಮಾಡುವ ಸಲುವಾಗಿ. ನಮಗೆ ಯಾವುದ್ರದ್ದು ಬೆಲೆ ಇಲ್ಲ, ಅದನ್ನು ಓದ್ತೇವೆ. ಇದೀನದಿಂದ ಅದು ಹಾಗೆ ಇದೆ, ವ್ಯವಹಾರನೆಯಿಂದ. ನಿಜವಾಗಿ ಇವು ಮೊದಲಿನ ಶ್ಲೋಕಗಳನ್ನು ನನಗೆ ಬಾಯಿಗೆ ಬಂದಿತ್ತು, ಓದಿ ತಗೋರಿ ಅಂಥೇಳಿ. ಆದ್ರೆ ಇಲ್ಲಿ ಇಟ್ಟ ನಂತರ ಮುಚ್ಚಿಟ್ಟ ನಂತರ ಮುಚ್ಚೆ ಇಟ್ಟು ಬಿಟ್ಟಿದ್ದೀರಿ. ಓದವ್ರು ಓದಿದ್ದೀರಿ, ಓದಿರೋದವ್ರು ಮತ್ತೊಮ್ಮೆ ಓದ್ರಿ. ಇಲ್ಲಿ ಓದಿಸಿದ್ದ, ಇಲ್ಲಿ ಮಾಡಿದ್ದ ಅಷ್ಟೇ ಕಾರ್ಯದಿಂದ ನಮ್ಮದೇನು ಆಗುವುದಿಲ್ಲ ರೀ. ಇದು ಬರೀ ಸಂಕೇತ ಇದೆ, ಮುಂದೆ ಕಾರ್ಯ ತಾವು ಮಾಡುವುದಿದೆ. ಹೋದ್ರಿಪ್ಪ. ವ್ಯವಹಾರನೆಯು ಅಜ್ಞಾನಿ ಜನರಿಗೆ ಪ್ರತಿಬೋಧ ಮಾಡುವುದರ ಸಲುವಾಗಿ ಇದೆ. ಆದರೆ ಶುದ್ಧ ನಿಶ್ಚಯನೆಯು ಕರ್ಮಗಳ ನಾಶದ ಕಾರಣವಿದೆ. ಆದುದರಿಂದ ಮೋಕ್ಷದ ಅಭಿಲಾಷೆ ಇರುವಂತ ನಾನು ಇರಿಸುವಂಥ ನಾನು ಎಂದರೆ ಪದ್ಮನಂದಿಯು ನನ್ನ ನಿಮಿತ್ತ ಶುದ್ಧ ನಿಶ್ಚಯನೆಯದ ಆಶ್ರಯದಿಂದ ಪ್ರಯೋಜನಭೂತವಿರುವ ಆತ್ಮ ಸ್ವರೂಪದ ವರ್ಣನೆ ಮಾಡುತ್ತೇನೆ. ಭಾವಾರ್ಥ: ನಿಶ್ಚಯನೆಯದಿಂದ ಅನುಭವ ಮಾಡಬಹುದರೆ ಆತ್ಮನು ಒಂದು ಅಖಂಡ ಪದಾರ್ಥನಿದ್ದಾನೆ. ಅವನಲ್ಲಿ ಯಾವುದೇ ಪ್ರಕಾರದ ಭೇದವಿಲ್ಲ. ಆದರೆ ಯಾವ ಪುರುಷರ ಜ್ಞಾನದ ಮೇಲೆ ಆವರಣವು ಬಿದ್ದುಕೊಂಡಿದೆ ಎಂದರೆ ಯಾರು ಅಜ್ಞಾನಿಗಳಿದ್ದಾರೆ ಅವರು ಕೂಡಲೇ ಆತ್ಮನ ಸ್ವರೂಪವನ್ನು ತಿಳಿದುಕೊಳ್ಳುವ ಸಾಧ್ಯತೆ ಇಲ್ಲ. ಆದುದರಿಂದ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಮೊದಲಾದ ಆತ್ಮನ ಗುಣಗಳನ್ನು ಬೇರೆ ಮಾಡಿ ಅವರಿಗೆ ಆತ್ಮನ ಸ್ವರೂಪವನ್ನು ತಿಳಿಸಿಕೊಡಲಾಗುತ್ತದೆ. ಅಖಂಡ ವಸ್ತುವನ್ನು ಖಂಡ ರೂಪದಿಂದ ತಿಳಿಯುವುದು ಇದು ವ್ಯವಹಾರನೆಯದ ವಿಷಯವಿದೆ. ಆದುದರಿಂದ ವ್ಯವಹಾರನೆಯವಂತೂ ಮೂರ್ಖರಿಗೆ ತಿಳಿಸಿಕೊಡುವ ಸಲುವಾಗಿ ಇದೆ. ಆದರೆ ಅದರ ಆಶ್ರಯದಿಂದ ಕರ್ಮಗಳು ನಾಶವಾಗುವ ಸಾಧ್ಯತೆ ಇಲ್ಲ. ಶುದ್ಧ ನಯದಿಂದ ಯಾವ ಪದಾರ್ಥವು ಹೇಗೆ ಇದೆ ಅದನ್ನು ಹಾಗೆಯೇ ತಿಳಿದುಕೊಳ್ಳಲಾಗುತ್ತದೆ. ಆದುದರಿಂದ ಪದಾರ್ಥಗಳ ವಾಸ್ತವಿಕ ಸ್ವರೂಪವನ್ನು ತಿಳಿಸಿಕೊಡುವುದರ ಕಾರಣ ಶುದ್ಧನೆಯು ಕರ್ಮಗಳನ್ನು ನಾಶ ಮಾಡುವಂಥದ್ದಿದೆ ಎಂದರೆ ಅದು ಮೋಕ್ಷದ ಪ್ರಾಪ್ತಿಯಲ್ಲಿ ಕಾರಣವಿದೆ. ಆದುದರಿಂದ ತಮಗೆ ಮೋಕ್ಷವನ್ನು ತಿಳಿದುಕೊಳ್ಳುವ
ಆದುದರಿಂದ ನಮಗೆ ಮೋಕ್ಷವನ್ನು ತಿಳಿದುಕೊಳ್ಳುವ ಇಚ್ಛೆ ಇರುವಂತಹ ಆಚಾರ್ಯ ದೇವರು ನಾನು ಈಗ ಈ ಗ್ರಂಥದಲ್ಲಿ ಒಂದಿಷ್ಟು ಶುದ್ಧ ನಯದ ವರ್ಣನೆ ಮಾಡುತ್ತೇನೆಂದು ಹೇಳುತ್ತಾರೆ. ಮೋಕ್ಷ ಗೊತ್ತಿಲ್ಲರೆ ಅವರಿಗೆ ತಿಳ್ಕೊಳ್ಳೋದೇ ಇದ್ದಾರೆ ಅವರು. ಆಚಾರ್ಯ ಭಗವಂತರಿಗೆ ಮೋಕ್ಷವನ್ನು ಪಡ್ಕೊಳ್ಳೋದಿಲ್ಲ, ನೀವು ಪಡೆದುಕೊಳ್ಳೋದಂದರೆ ವಾಸ್ತವದಲ್ಲಿ ತಿಳ್ಕೊಳ್ಳೋದಿದೆ ಅವರಿಗೆ. ಯಾರಿಗೆ ನಮಗೆ ಪಡ್ಕೊಳ್ಳೋದಿದೆ ಅಂತ ತಿಳ್ಕೊಳ್ಳೋದಿದೆ. ಮೋಕ್ಷ ಪಡ್ಕೊಳ್ಳೋದೇನಿದೆ ರೀ, ಮೋಕ್ಷ ಇದೇನ ರೀ, ಬಸ್ ತಿಳ್ಕೊಳ್ಳೋದಿದೆ. ತಿಳಿದಿಲ್ಲ ಅದ್ಭುತ ಮಾತರಿ. ಎಲ್ಲಿ ಶಬ್ದದೊಳಗೆ ಬಿದ್ದು ಹೋಗ್ತಾರೆ ನೋಡ್ರಿ. ಗ್ರಂಥದೊಳಗೆ ಲೇಖನಿ ಎತ್ತಬೇಕಾದ್ರೂ ಕೂಡ ಎಷ್ಟು ಬೇಕು ಭರತ ಜವಾಬ್ದಾರಿ, ಎಷ್ಟು ಭಯ ಬೇಕು. ಗೊತ್ತಿದೆ ಅಂಥೇಳಿ ಏನರೇ ಬರೀಲಿಕ್ಕೆ ಬರುವುದಿಲ್ಲ ರೀ. ವಿಸ್ತಾರ ಎಲ್ಲಿ ಮಾಡಬೇಕು ಅಲ್ಲಿ ಮಾಡೋದು, ಎಲ್ಲಿ ಇಲ್ಲ ಎಲ್ಲಿ ಮಾಡೋದು ಅವಶ್ಯಕ ಇಲ್ಲ. ಮತ್ತು ವಿಸ್ತಾರ ಮಾಡುವಂಥ ಸ್ಥಾನ ಬೇರೆ ಇರ್ತವೆ. ಸಮಯ ಆಗಿದೆ.